Today's class will be VPC ಕಾನ್ಸೆಪ್ಟ್ ಎಲ್ಲರಿಗೂ ಗೊತ್ತು. ನಾವು ಕಲ್ತಿದ್ದೀವಿ IGW ಅಂದ್ರೆ ಏನು, VPC ರೌಟ್ ಟೇಬಲ್ಸ್ ಅಂದ್ರೆ ಏನು, ಪಬ್ಲಿಕ್ ಸಬ್ನೆಟ್ಸ್, ಪ್ರೈವೇಟ್ ಸಬ್ನೆಟ್, ನ್ಯಾಟ್ ಗೇಟ್ವೇ, ಎಲಾಸ್ಟಿಕ್ IP ಅಡ್ರೆಸ್, ಜಂಪ್ ಸರ್ವರ್, ನಾರ್ಮಲ್ ಸರ್ವರ್, ಪ್ರೈವೇಟ್ ಸರ್ವರ್, ಇದೆಲ್ಲ ನಾವು ಕಲ್ತಿದ್ದೀವಿ. ಓಕೆ, ಇವತ್ತು ಕ್ಲಾಸಲ್ಲಿ ವಿಲ್ ಬಿ ಲರ್ನಿಂಗ್ VPC ಅಲ್ಲೇ ಒಂದು ಸ್ಮಾಲ್ ಅಡ್ವಾನ್ಸ್ ಟಾಪಿಕ್ ಬಂದ್ಬಿಟ್ಟು ನಮಗೆ VPC ಪೇರಿಂಗ್ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ ಇದನ್ನ? VPC VPC ಪೇರಿಂಗ್. pairing. ಫೈನ್. ಈಗ ನಾನು ಹೇಳಿರೋ ಪ್ರಕಾರ ನೆಟ್ವರ್ಕ್ ಅನ್ನೋದು ಅಂದ್ರೆ ಏನು, VPC ಅಂದ್ರೆ ಏನು? ಇಟ್ಸ್ ಯುವರ್ ಓನ್ ನೆಟ್ವರ್ಕ್ ಸರ್, ಓನ್ ನೆಟ್ವರ್ಕ್. ಈಗ ವಿ ಹ್ಯಾವ್ ಎ ಮೈಕ್ರೋ ಡಿಗ್ರಿ ಅಪ್ಲಿಕೇಶನ್ ಇನ್ ದಿಸ್ ನೆಟ್ವರ್ಕ್ ಅಂತಂದ್ರೆ ಇದು ಇಂಡಿಯಾದಲ್ಲಿದೆ. ಈಗ ಮೈಕ್ರೋ ಡಿಗ್ರಿ ಇಸ್ ಗ್ರೋಯಿಂಗ್ ಅಲ್ವಾ, ಒಂದು ಸಿಂಗಾಪುರ್ ಅಲ್ಲಿ ಅವರು ಬ್ರಾಂಚ್ ಓಪನ್ ಮಾಡಬೇಕು, ನೆಟ್ವರ್ಕ್ ಬೇಕು ಅನ್ಕೊಂತಾರೆ. ಸೊ ಇಲ್ಲಿ ಮುಂಬೈ ರೀಜನ್ ಒಂದು VPC1 ಅಂತೇಳಿ ಕ್ರಿಯೇಟ್ ಮಾಡ್ತೀವಿ ಅಲ್ವಾ, ಮೈಕ್ರೋ VPC1. ಸಿಂಗಾಪುರ್ ರೀಜನ್ ಅಲ್ಲಿ ಕೂಡ ನಾವು ಒಂದು VPC ಕ್ರಿಯೇಟ್ ಮಾಡಬಹುದು ಅಲ್ವಾ. ವಿ ಕ್ಯಾನ್ ಯೂಸ್ ಸಿಂಗಾಪುರ್, ಅಮೆರಿಕಾ, ಸಿಡ್ನಿ, ನಾರ್ತ್ ವರ್ಜಿನಿಯಾ, ಎಲ್ಲಿ ಬೇಕಂದ್ರೆ ನಾವು VPC ಕ್ರಿಯೇಟ್ ಮಾಡ್ಬೋದು. ನಾಟ್ ಓನ್ಲಿ ಒನ್ ರೀಜನ್ ಅಲ್ಲಿ ಕ್ರಿಯೇಟ್ ಮಾಡ್ಬೇಕಂತ ಏನು ಇಲ್ಲ ರೂಲ್ಸ್. ಸೊ ಮುಂಬೈ ರೀಜನ್ ಒಂದು VPC ಇದೆ, ಸಿಂಗಾಪುರ್ ರೀಜನ್ ಅಲ್ಲಿ VPC2 ಅಂತ ಹೇಳಿದೆ ಅಲ್ವಾ. ಈ VPC1 ಅಲ್ಲಿ ಇರೋ ಸರ್ವರ್ಸ್ಗೆಲ್ಲ ಪ್ರೈವೇಟ್ IP ಅಡ್ರೆಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಪ್ರೈವೇಟ್ IP ಅಡ್ರೆಸ್ 10 dot ಇಲ್ಲಿ 192 dot ಈಗ ಈ ಇದರಲ್ಲಿರೋ ಸರ್ವರ್ಸ್ ಇಂಟರ್ನೆಟ್ ಹತ್ರ ಮಾತಾಡಬೇಕು ಅಂತಂದ್ರೆ ಎಲಾಸ್ಟಿಕ್ IP ಅಡ್ರೆಸ್ ಇದೆ. ಈ ಸರ್ವರ್ಸ್ ಮಾತಾಡಬೇಕು ಅಂತಂದ್ರೆ, ಈ ಸರ್ವರ್ ಮಾತಾಡಬೇಕು ಅಂದ್ರೆ ಇದಕ್ಕೆ ಒಂದು ಪಬ್ಲಿಕ್ IP ಅಡ್ರೆಸ್ ಇರುತ್ತೆ ಅಂತ ನಾವೆಲ್ಲರೂ ಕಲ್ತಿದೀವಿ ಅಲ್ವಾ. ಇಂಟರ್ನೆಟ್ ಹತ್ರ ಮಾತಾಡಿ ಇಲ್ಲಿಗೆ ಬಂದ್ಬಿಟ್ಟು ಈ ಸರ್ವರ್ ಹತ್ರ ಮಾತಾಡಬೇಕು ಅಂದ್ರೆ ಎವ್ರಿಥಿಂಗ್ ರಿಕ್ವೈರ್ಡ್ ಪಬ್ಲಿಕ್. ವೆರಾಸ್ ಈಗ ಒಂದು ಒಂದು ಊರಿಂದ ಇನ್ನೊಂದು ಊರಿಗೆ ಕನೆಕ್ಟಿವಿಟಿ ಯಾವ ತರ ಇರುತ್ತೆ ಅಂತಂದ್ರೆ, combining the two networks and making the communication between the two networks are nothing but VPC pairing. ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ. ನಾನು ಮುಂಬೈಯಲ್ಲಿದ್ದೀನಿ ಹುಡುಗ, ಮೈ ಫ್ರೆಂಡ್ ಈಸ್ ಇನ್ ಸಿಂಗಾಪುರ್. ನಾನು ನಮ್ಮ ಫ್ರೆಂಡ್ ಹತ್ರ ಮಾತಾಡಬೇಕು ಅಂತಂದ್ರೆ ಈಸ್ ಇನ್ ಡಿಫ್ರೆಂಟ್ ಕಂಟ್ರಿ, ಐ ಆಮ್ ಇನ್ ಡಿಫ್ರೆಂಟ್ ಕಂಟ್ರಿ ಅಲ್ವಾ. ಐ ರಿಕ್ವೈರ್ಡ್ ಸಮ್ ಕಮ್ಯುನಿಕೇಶನ್ ಡಿವೈಸಸ್ ಬೇಕಾಗುತ್ತೆ, ಅದನ್ನು ನಾವು VPC ಪೇರಿಂಗ್ ಅಂದ್ರೆ ಎರಡು ಪೇರ್ ಆಗೋದನ್ನ ನಾವು VPC ಪೇರಿಂಗ್ ಅಂತೇಳಿ ಕರಿತೀವಿ. ಕ್ಲಿಯರ್? ಅವಾಗ ಇಲ್ಲಿಂದ ಇಲ್ಲಿಗೆ ಈಸಿಯಾಗಿ ಮಾತಾಡಬಹುದು. ಈ ಸರ್ವರ್ ಹೋಗ್ಬಿಟ್ಟು ಇಮ್ಯಾಜಿನ್ ದಿ ಸರ್ವರ್ IP ಅಡ್ರೆಸ್ 10.0.4.4 ಅಂತೇಳಿ ಅನ್ಕೊಳ್ಳಿ. ಈ ಸರ್ವರ್ IP ಅಡ್ರೆಸ್ ಬಂದ್ಬಿಟ್ಟು 192.0.4.4 ಅಂತೇಳಿ ಅನ್ಕೊಳ್ಳಿ. ಇದು ಪ್ರೈವೇಟ್ IP ಅಡ್ರೆಸ್ ಅಂಡ್ ದಿಸ್ ಈಸ್ ದ ಪ್ರೈವೇಟ್ IP ಅಡ್ರೆಸ್ ಆಫ್ ದಿಸ್ ಮೆಷಿನ್. ಈ ಪ್ರೈವೇಟ್ IP ಅಡ್ರೆಸ್ ಈ ಪ್ರೈವೇಟ್ IP ಅಡ್ರೆಸ್ ಪಿಂಗ್ ಮಾಡ್ಕೋಬಹುದು. ಕ್ಲಿಯರ್? ಬೈ ಪಿಂಗ್ ಮಾಡಬೇಕು ಅಂತಂದ್ರೆ ಪಿಂಗ್ 192.0.0.4 ಅಂತ ಹೇಳಿ ಕೊಟ್ರೆ ರೌಟ್ ಟೇಬಲ್ ಹತ್ರ ಬರುತ್ತೆ. ರೌಟ್ ಟೇಬಲ್ ಅಲ್ಲಿ ಒಂದು ಎಂಟ್ರಿ ಇರುತ್ತೆ, ಆ ಎಂಟ್ರಿನ ಯೂಸ್ ಮಾಡ್ಕೊಂಡು ಪೇರಿಂಗ್ ಹೋಗುತ್ತೆ. ಪೇರಿಂಗ್ ಇಂದ ಮತ್ತೆ ರೌಟ್ ಟೇಬಲ್ ಬರುತ್ತೆ, ರೌಟ್ ಟೇಬಲ್ ಇಂದ ಎಲ್ಲಿಗೆ ಹೋಗುತ್ತೆ? ಸರ್ವರ್ಗೆ ಹೋಗುತ್ತೆ. ಅದೇ ತರ ಟ್ರಾಫಿಕ್ ನಿಮ್ಗೆ ಈ ತರ ಬರುತ್ತೆ. ಕ್ಲಿಯರ್? is Making the communication between the two networks, two VPCs, and pairing them into one network is nothing but VPC pairing. ಅರ್ಥ ಆಯ್ತಾ ಎಲ್ಲರಿಗೂ? yes. Yes, sir. Yes, sir. I'll Yes, wait sir. for one. I'll wait for 1 minute, and I'll revise once again. If you have any questions, you can ask at what like at that particular time. ಏನ್ ಡಿಫ್ರೆನ್ಸ್ ನೋಡಿದ್ದೀರಾ ಎರಡರಲ್ಲಿ ನೀವು? ಎರಡು ಡಯಾಗ್ರಾಮ್ ಅಲ್ಲಿ ವಾಟ್ ಡಿಫ್ರೆನ್ಸ್ ಯು ಆರ್ ಸೀಯಿಂಗ್? IP address. ದಿಸ್ ಅಂಡ್ ದಿಸ್ ಅಲ್ವಾ. ಇದನ್ನ ನಾವೇನಂತ ಕರಿತೀವಿ? ರೇಂಜ್ ಅಂತೇಳಿ ಕರಿತೀವ, VPC ರೇಂಜ್, ರೈಟ್? VPC ರೇಂಜ್ ಎರಡು ಸೇಮ್ ಇದೆನಾ ಡಿಫ್ರೆಂಟ್ ಇದೆನಾ? Different. Different. ಡಿಫ್ರೆಂಟ್ ಇದೆ. ಸೇಮ್ ಇದ್ರೆ ಪೇರಿಂಗ್ ಆಗಲ್ಲ. ಆಲ್ವೇಸ್ ರಿಮೆಂಬರ್ ಬೋತ್ VPC1 and VPC2 CICDR range should be Different. ಡಿಫ್ರೆಂಟ್. ಇದು ರೂಲ್ ನಂಬರ್ 1, ಕಂಡೀಷನ್ ನಂಬರ್ 1 ಬರ್ಕೊಳ್ಳಿ ಎಲ್ಲಾದ್ರೂ. ಇಟ್ಸ್ ವೆರಿ ಇಂಪಾರ್ಟೆಂಟ್. VPC ಪೇರಿಂಗ್ ಮಾಡ್ಬೇಕು ಅಂತಂದ್ರೆ ಇದು ಮತ್ತೆ ಇದು ಸೇಮ್ ಇದ್ರೆ ಆಗಲ್ಲ, ಅಟ್ಲೀಸ್ಟ್ 1 ಡಿಜಿಟ್ ಆದ್ರೂ ಚೇಂಜ್ ಇರಬೇಕು. ಕ್ಲಿಯರ್? ಅಂಡ್ ಆಲ್ಸೋ ಎಲ್ಲ ಸೇಮ್ ಕೊಟ್ಬಿಟ್ಟು ಸಬ್ನೆಟ್ ಚೇಂಜ್ ಮಾಡ್ತೀನಿ ಸರ್ ಅಂದ್ರೆ ಆಗಲ್ಲ. ಯು ಹ್ಯಾವ್ ಟು ಚೇಂಜ್ ದಿ ಕ್ಲಾಸ್. ಎರಡು ಒಂದೇ ಕ್ಲಾಸ್ ಇರ್ಬೋದು. ಈಗ 10 ಯೂಸ್ ಮಾಡಿದ್ದೀನಿ, 11 ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಬಟ್ ಇಟ್ ಶುಡ್ ನಾಟ್ ಬಿ ಸೇಮ್ ಆಸ್ ಇಟ್ ಈಸ್. ಇಟ್ ಶುಡ್ ಬಿ different CICDR for VPCs. ಕ್ಲಿಯರ್? ರೂಲ್ ನಂಬರ್ 1.
ಇದು VPC1 ಅಂಡ್ ಇದು VPC2. ಆಯ್ತಾ, ಇದು VPC1 ಅಂಡ್ ಇದು VPC2. ಈಗ ಏನಾಗುತ್ತೆ ಅಂತಂದ್ರೆ ಎರಡು CICDR ಶುಡ್ ಬಿ ನಾಟ್ ಸೇಮ್ ಅಂತ ಹೇಳಿದೀನಿ. ಎರಡು CICDR ಸೇಮ್ ಇದ್ರೆ ಏನಾಗುತ್ತೆ ಸರ್? ನೀವು ಪೇರಿಂಗ್ ಮಾಡ್ಬೇಕಾದ್ರೆ ಅದು ಪೇರಿಂಗ್ ಆಗಲ್ಲ. ಈಗ ಇಲ್ಲಿ 10.0.4.4 ಅಂತ ಹೇಳಿದೀನಿ, ಇಲ್ಲಿ ಬಂದ್ಬಿಟ್ಟು 10.0.4.5 ಅಂತ ಹೇಳಿ ಹೇಳ್ತೀನಿ. ಇನ್ನೊಂದು ಸರ್ವರ್ ಇಲ್ಲಿ ಕ್ರಿಯೇಟ್ ಮಾಡಿರ್ತೀರಾ, ಅದಕ್ಕೂ 10.0.4.5 ಅಂತೇಳಿ ಆಗ್ಬೋದು ತಾನೆ IP ಅಡ್ರೆಸ್. ಇವಾಗ ನಾನು ಈ ಸರ್ವರ್ಗೆ ಪಿಂಗ್ ಮಾಡಬೇಕು ಅಂತಂದ್ರೆ ಇದಕ್ಕೆ ಪಿಂಗ್ ಆಗುತ್ತೆ, ಇದಕ್ಕಾಗಲ್ಲ. ಏನಕ್ಕೆ? ಸೇಮ್ ಅಲ್ವಾ? ಇಂಟರ್ನಲಿ ಇದ್ದಾಗ ಯಾಕೆ ಹೊರಗಡೆ ಹೋಗುತ್ತೆ ಅದು ಇನ್ನೊಂದು VPCಗೆ? ಸೊ ವೆರಿ ಫಸ್ಟ್ ಪಾಯಿಂಟ್, ಇಫ್ ದ VPC CICDR is same, we can't do VPC pairing. This is rule number 1. Keep this in your head in VPC pairing. VPC ಪೇರಿಂಗ್ ಅಂತೇಳಿ ಕೇಳಿದಾಗ ಪೇರಿಂಗ್ ಅಂದ್ರೆ ಏನು? ನಾವು ನಾರ್ಮಲ್ ಆಗಿ ನೋಡ್ತೀವಿ, ಒಂದು ಕಾಲ್ಗೆ ಶೂ ಇರುತ್ತೆ, ಲೆಫ್ಟ್ ಲೆಗ್ಗೆ ರೈಟ್ ಲೆಗ್ಗೆ, ಇವೆರಡು ಸೇರಿದ್ರೆ ಪೇರ್ಡ್ ಅಂತೇಳಿ ಅಂತೀವಿ. ಅದೇ ಒಂದು ಹುಡುಗ ಒಂದು ಹುಡುಗಿದ್ರೆ ಅವರಿಬ್ರು ಪೇರ್ಡ್, ಒಳ್ಳೆ ಪೇರಪ್ಪ ಇವರು, ಈ ತರ ಮಾತಾಡ್ತೀವಿ. ಅದೇ ತರ ಸರ್ವರ್ VPC ಏನಾದ್ರೂ ಕಮ್ಯುನಿಕೇಟ್ ಆಗ್ತಿದಾವೆ, ಮದುವೆ ಆಗಿದೆ ಅಂತಂದ್ರೆ VPC Aಗೆ VPC Bಗೆ ಮದುವೆ ಆಗಿದೆ, ಅವ್ರಿಬ್ರು ಮಾತಾಡ್ಕೋಬೋದಾ? ಆರ್ ಇನ್ಸ್ಟಾಗ್ರಾಮ್ ಅಲ್ಲಿ ರಿಕ್ವೆಸ್ಟ್ ಬಂದ್ರೆ ಇವ್ರು ಇಬ್ರು ಫ್ರೆಂಡ್ಸ್ ಆಗಿದ್ದಾರೆ ಅಂದ್ರೆ ದೇ ಕ್ಯಾನ್ ಟಾಕ್. ಸೊ Yes. establishing the connection between the two VPCs and making them communicate is nothing but VPC pairing. ಇದು ನೆಟ್ವರ್ಕ್ ಡಿಫ್ರೆಂಟ್, ಇದು ಈ ನೆಟ್ವರ್ಕ್ ಡಿಫ್ರೆಂಟ್. ಕ್ಲಿಯರ್? ಸರಿ, ಇನ್ನೊಂದು ಸಿನಾರಿಯೋಗೆ ಬರ್ತೀನಿ, ನಾನು ನಿಮ್ಗೆ ಕ್ವಶನ್ ಕೇಳ್ತೀನಿ ಸರ್. ಐ ಟೇಕ್ ದಿಸ್ ಎಕ್ಸಾಂಪಲ್. ಹೇಳ್ಕೊಟ್ಟೆ. Or I'll do one thing. ನನ್ನ ಹತ್ರ ಈಗ 3 VPC ಇದೆ, ಹಿಂಗ್ ವರ್ಕ್ ಆಗುತ್ತೆ ಈಗ ಹೇಳಿ ನೋಡೋಣ. VPC A, VPC B, VPC C ಇದೆ ಅಂತೇಳಿ ಅನ್ಕೊಳ್ಳಿ. ಆಯ್ತಾ, ಈಗ ಏನ್ ಮಾಡ್ಬೇಕು ನಾನು ಹೇಳಿ? ಈಗ ಎ ಇದು ಇದು B ಅಂತೇಳಿ ಅನ್ಕೊಳ್ಳಿ, ಇದು C ಅಂತೇಳಿ ಅನ್ಕೊಳ್ಳಿ. ನಾನು ಕನೆಕ್ಷನ್ ಯಾರ್ಯಾರಿಗೆ ಮಾಡಿದ್ದೀನಿ? A to B. A and B. A to B can A and B communicate only. and B to A can communicate ಅಲ್ವಾ? ಇದು C Yes. ಹತ್ರ A ಮಾತಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾನು? A to C can. ಇದು ಒಂದು 172 ಅಂತೇಳಿ ಅನ್ಕೊಳ್ಳಿ, ಇದು 192, ಇದು 10, ಇದು 172 ಅಂತೇಳಿ ಅನ್ಕೊಳ್ಳಿ. ಈಗ ಎ ಬಂದ್ಬಿಟ್ಟು ಸಿ ಹತ್ರ ಮಾತಾಡ್ಬೇಕು ಅಂದ್ರೆ Pairing loading ಆ ಕನೆಕ್ಟ್ ಮಾಡ್ಬೇಕು. connect ಮಾಡ್ಬೇಕು A to C. ಹೆಂಗ್ ಕನೆಕ್ಟ್ ಮಾಡೋದು? ಸ್ಟಾರ್ ತರ ಮಧ್ಯದಲ್ಲಿ ಆ? ಇಟ್ಟು ಹೀಗೆ. ಆ? Pairing load. ಜೋರಾಗಿ ಹೇಳಿ ಸರ್. ಕರೆಕ್ಟೇ ಅಪ್ಪ. ಸರ್ ಸ್ಟಾರ್ ತರ ಇಡ್ಬಿಡು, ಮಧ್ಯದಲ್ಲಿ ಇಟ್ಟು A to ಈ ತರ ಸ್ಟಾರ್ ಟೋಪೋಲಜಿ ಇದೆ ಅಲ್ಲ ಆ ತರ. ಸ್ಟಾರ್ ಟೋಪೋಲಜಿ ಆಗಲ್ಲ ಸರ್, ಇದೇನು ಇದಾ? ಆಗಲ್ಲ. ರೌಟರ್ ಅನ್ಕೊಂಡು. ಸೇಮ್ ಪೇರಿಂಗ್ ಕ್ರಿಯೇಟ್ ಮಾಡ್ಬೇಕು ಸರ್ ಅಷ್ಟೇ. ಎ ಬಿ ಸಿ, A to B ಯಾವ ತರ ಪೇರಿಂಗ್ ಕ್ರಿಯೇಟ್ ಮಾಡಿದಿರೋ ಅದೇ ತರ A to C ನು ಒಂದು ಪೇರಿಂಗ್ ಕ್ರಿಯೇಟ್ ಮಾಡಬೇಕು. ಈಗ ಹೆಂಗಿದೆ ಗೊತ್ತಾ? ಇದು ಬಾಯ್, ಇದು ಗರ್ಲ್, ಇದು ಗರ್ಲ್. ಇವನ್ ಬಂದ್ಬಿಟ್ಟು ಇಬ್ಬರನ್ನ ಮದ್ವೆ ಮಾಡ್ಕೊಂತೀನಿ, ಒಂದ್ ತಾಲಿ ಕಟ್ಬಿಟ್ಟು ಅಂದ್ರೆ ಒಪ್ಕೊಂತೀರಾ ನೀವು? ಹಾ, ಕಮಾನ್. ಇವಳಿಗೆ ಸಪ್ರೇಟ್ ತಾಲಿ, ಇವಳಿಗೂ ಸಪ್ರೇಟ್ ತಾಲಿ. ಕ್ಲಿಯರ್? ಇದು ಡಿಫ್ರೆಂಟ್ ಮನೆ, ಇದು ಡಿಫ್ರೆಂಟ್ ಮನೆ, ಗೊತ್ತಿಲ್ಲಂಗ್ ಮಾಡ್ಕೊಂಡಿದ ನನ್ ಮದ್ವೆ. ಅರ್ಥ ಆಯ್ತು? ಹಾ, ಹಾ ಸರ್.
ಇವಾಗ ಸಿಗೆ ಬಿಗೆ ಕಮ್ಯುನಿಕೇಟ್, ಈಗ ಎ ಟು ಬಿ ಕಮ್ಯುನಿಕೇಟ್ ಇದೆ, ಬಿ ಟು ಎ ಕಮ್ಯುನಿಕೇಟ್ ಇದೆ, ಎ ಟು ಸಿ ಕಮ್ಯುನಿಕೇಟ್ ಇದೆ, ಸಿ ಟು ಎ ಕಮ್ಯುನಿಕೇಟ್ ಇದೆ. ಯಾವುದಕ್ಕೆ ಕಮ್ಯುನಿಕೇಟ್ ಇಲ್ಲ ಈಗ? B to C. B to ಬಿ C. ಟು B ಸಿ. to C. ಇವಾಗ ಏನ್ ಮಾಡ್ಬೇಕು ಬಿ ಟು ಸಿ ಕಮ್ಯುನಿಕೇಶನ್ ಬೇಕಂದ್ರೆ? Pairing. ಅಂದ್ರೆ ಇದು ವೈಫ್ 1, ಇದು ವೈಫ್ 2 ಸರ್. ಎ ಟು ಬಿ, ಇದು ವೈಫ್ 1, ವೈಫ್ 2, ಇದು ಹಸ್ಬೆಂಡ್ ಅಂತ ಹೇಳಿದೀನಿ. ಇವನೇನ್ ಮಾಡಿದಾನೆ, ಇವಳಿಗೆ ಗೊತ್ತಿಲ್ಲಂಗ ಇವಳನ್ನ ಮದುವೆ ಆಗಿದ್ದಾನೆ, ಇವಳಿಗೆ ಗೊತ್ತಿಲ್ಲಂಗ ಅವಳನ್ನ ಮದುವೆ ಆಗಿದ್ದಾನೆ. ಫೈನ್, ಅವರ ಆಯ್ತು. ಈ ವೈಫ್ 2 ಹೋಗಿ ವೈಫ್ 1 ಹತ್ರ ಮಾತಾಡಕ್ಕೆ ಕಮ್ಯುನಿಕೇಶನ್ ಇಲ್ಲ. ಮಾಡ್ಬೇಕು ಅಂತಂದ್ರೆ ಏನು, ಹೋಗ್ಬಿಟ್ಟು ಇವ್ನ್ ಗಂಡ ಹತ್ರ ಹೋಗಿ ಗಂಡ ನಾನು ವೈಫ್ 1 ಹತ್ರ ಮಾತಾಡ್ತೀನಿ ಬಿಡು ಅಂದ್ರೆ ಬಿಡ್ತಾನ ಇವನು? ಇಲ್ಲ. ಯಾಕೆ? ಇಲ್ಲ. ನಾನ್ ಬಿಟ್ರೆ ನನ್ನ ತಲೆನೋವು ಅಲ್ವಾ? ಸೊ ಈ ವೋಂಟ್ ಲಿವ್. ಅವಾಗ ನಾವೇನ್ ಮಾಡ್ಬೇಕು, ಇನ್ನೊಂದು ಪೇರಿಂಗ್ ನ ಕ್ರಿಯೇಟ್ B to C. ಮಾಡಬೇಕು. ಅಂದ್ರೆ ಇವ್ರ ಮನೆಯಿಂದ ಇವ್ರ ಮನೆಗೆ ಒಂದು ಬ್ರಿಡ್ಜ್ ಕಟ್ಸ್ಬಿಡ್ತೀನಿ ನಾನು, ಯಾರಿಗೂ ಗೊತ್ತಿಲ್ಲೋ ತರ. ಕ್ಲಿಯರ್? ಯಾವಾಗ ಬೇಕಂದ್ರೆ ಹೋಗೋಗಿ ಅವ್ರಿಬ್ರು ಮಾತಾಡ್ಕೋಬಹುದು. ಕ್ಲಿಯರ್? ಅರ್ಥ ಆಯ್ತು Yes. ಎಲ್ಲಾರ್ಗು? ಎಸ್ ಈ ಸರ್. ಕಮ್ಯುನಿಕೇಶನ್ ಏನಾಯ್ತು ನೋಡಿ, ಇದು ಎ, ಇದು ಬಿ, ಇದು ಸಿ. ಎ ಟು ಬಿ ಕಮ್ಯುನಿಕೇಶನ್ ಮಾಡೋದು ಗೊತ್ತಿದ್ರೆ ನಿಮಗೆ, ಇದು ಹಿಂಗ್ ಮಾಡೋದು ಈಸಿನಾ? ಇಲ್ಲ. Easy. ಒಂದು ಕಮ್ಯುನಿಕೇಶನ್ ಯಾವ ತರ ಮಾಡೋದು ಗೊತ್ತಿದ್ರೆ ಇನ್ನೆರಡು ಈಸಿ. ಸೊ ಪಾಯಿಂಟ್ ನಂಬರ್ 1 ಅಂತ ಹೇಳಿದೀನಿ, ವಿ ಪಿ ಸಿ ಸಿ ಐ ಸಿ ಡಿ ಆರ್ ಶುಡ್ ನಾಟ್ ಬಿ ಸೇಮ್ ಅಲ್ವಾ? 3 ವಿ ಪಿ ಸಿ ಸೇಮ್ ಇರಬಾರ್ದು. ಕ್ಲಿಯರ್? ಪೇರಿಂಗ್ ಆಗ್ಬೇಕಂದ್ರೆ. ಅಂಡ್ ವಿ ಪಿ ಸಿ ಪೇರಿಂಗ್ ಡಸ್ ನಾಟ್ ಸಪೋರ್ಟ್ ಟ್ರಾನ್ಸಿಟ್. ಟ್ರಾನ್ಸಿಟ್ ಅಂದ್ರೆ ಏನು? ಟ್ರಾನ್ಸಿಟ್ ಪೇರಿಂಗ್ ಅಂದ್ರೆ ಏನಾಗಿರ್ಬೋದು? ಈಗ ನಾನು ಅಮೆರಿಕಾಗ್ ಹೋಗ್ಬೇಕು ಅಂತಂದ್ರೆ, ಇವ್ರ ಹತ್ರ ಸಿ ಹತ್ರ ಮಾತಾಡ್ಬೇಕು ಅಂತಂದ್ರೆ ನಾನು ಇಲ್ಲಿಗೆ ಹೋಗ್ಬಿಟ್ಟು ಏ ಎ ನೆಟ್ವರ್ಕ್ ನಾನು ನಿನ್ನ ಹತ್ರಕ್ಕೆ ಬಂದು ನನಗೆ ಸಿ ಕಳ್ಸಿ, ನನಗೆ ಇದೆ ಅಲ್ವಾ ಬ್ರಿಡ್ಜು ಅಂತೇಳಿ ಹೇಳಕ್ಕಾಗಲ್ಲ. ಲೈಕ್ ಅಮೆರಿಕಾಗ್ ಹೋಗ್ಬೇಕು ಅಂತಂದ್ರೆ ಇಂಡಿಯಾದಿಂದ ದುಬೈಗೆ ಹೋಗ್ಬಿಟ್ಟು ದುಬೈಯಿಂದ ನಾನು ಅಮೆರಿಕಾ ಫ್ಲೈಟ್ ಹತ್ತೀನಿ ಅಲ್ವಾ? ಈಗ ದುಬೈ ಏನಾಗುತ್ತೆ, ದುಬೈ ಏರ್ಪೋರ್ಟ್ ಇಟ್ಸ್ ಎ ಟ್ರಾನ್ಸಿಟ್ ಏರ್ಪೋರ್ಟ್ ಆಗುತ್ತೆ, ಅಂದ್ರೆ ಚೇಂಜ್ ಮಾಡ್ಕೋಬಹುದು ಅಲ್ಲಿ. ಸೊ ಇಲ್ಲಿ ನಾನು ಈ ಸರ್ವರ್ ಹೋಗ್ಬಿಟ್ಟು ಈ ಸರ್ವರ್ ಹತ್ರ ಮಾತಾಡ್ಬೇಕು ಅಂತಂದ್ರೆ ಇದು ವರ್ಕ್ ಆಗಲ್ಲ, ಈ ತರ ವರ್ಕ್ ಆಗಲ್ಲ. ಸೊ ಯು ಹ್ಯಾವ್ ಟು ಕ್ರಿಯೇಟ್ ಎ ನ್ಯೂ ಪೇರಿಂಗ್. ಕ್ಲಿಯರ್? Yes, sir. ಬಿಟ್ವೀನ್ ದಿಸ್ ಟೂ ನೆಟ್ವರ್ಕ್ಸ್. ಅರ್ಥ ಆಯ್ತು ಎಲ್ಲಾರ್ಗು? Yes, sir. Yes, sir. ಎಸ್ ಸರ್. And see this diagram. If you have any questions, you can ask me anywhere. ಇನ್ನ ಡೆಮೋ ಮಾಡಿಲ್ಲ, I'll make it as a demo. ನೋಡಿ ಡಯಾಗ್ರಾಮ್ ನೋಡಿ, ಡಾಟ್ಸ್ ಇದ್ರೆ ಕೇಳಿ. ಸರ್ ವಿ ಪಿ ಸಿ ಬೇರೆ ಬೇರೆ ರೀಜಿಯನ್ ಅಲ್ಲಿ ಇರ್ಬೇಕಾ? ಮತ್ತೆ ಕ್ಲಾಸ್ ಬೇರೆ ಬೇರೆ ಇರ್ಬೇಕಾ ವಿ ಪಿ ಸಿ ರೇಂಜ್ ಇದು? Class can be same, but the numbers should not be same. Point number 1. Point number 2 question ಬಂದ್ಬಿಟ್ಟು ನಿಮ್ದು ವಿ ಪಿ ಸಿ ಬೇರೆ ಬೇರೆ ರೀಜನ್. ಇಟ್ ಮೈಟ್ ಬಿ ಸೇಮ್ ರೀಜನ್ ಅಲ್ಲಿ ಇರಬಹುದು, ಪರವಾಗಿಲ್ಲ. ಡಿಫ್ರೆಂಟ್ ರೀಜನ್ ಇದ್ರು ಪರವಾಗಿಲ್ಲ. ಡಿಫ್ರೆಂಟ್ ಅಕೌಂಟ್ ಅಲ್ಲಿ ಇದ್ರು ಪರವಾಗಿಲ್ಲ. ಕ್ಲಿಯರ್? ಎಸ್ ಸರ್, ಕ್ಲಿಯರ್ ಸರ್, ಥ್ಯಾಂಕ್ ಯು. I won't think you have doubts. We can jump into a demo. ಈಗ ನಮ್ಗೆ ಏನ್ ಬೇಕು ಈ ಡೆಮೋ ಅಚೀವ್ ಮಾಡಕ್ಕೆ? ನಾನು ಇದೆಲ್ಲ ಮಾಡಲ್ಲ. ನಾನು ಮಾಡೋದು ಎಷ್ಟು ಮಾಡ್ತೀನಿ ಗೊತ್ತಾ ನಿಮ್ಗೆ? 2 ವಿ ಪಿ ಸಿ ಪೇರಿಂಗ್ ಯಾವ ತರ ಮಾಡೋದು ಅಂತ ತೋರಿಸ್ತೀನಿ. ಕ್ಲಿಯರ್? ನಿಮಗೆ ಅಸೈನ್ಮೆಂಟ್ 3ನೇದು ಕ್ರಿಯೇಟ್ ಮಾಡ್ಬಿಟ್ಟು ಇದಕ್ಕೆ ಪೇರಿಂಗ್ ಮಾಡಬೇಕು, ಇದಕ್ಕೆ ಪೇರಿಂಗ್ ಮಾಡ್ಬೇಕು. ನಾನು ಒಂದು ಪೇರಿಂಗ್ ತೋರಿಸ್ತೀನಿ ನಿಮ್ಗೆ. ಅರ್ಥ ಆಯ್ತು? Yes, sir. Fine. This is very simple, so I am giving you. Or else I can do what is there in that. It's very simple. ಸೊ ದಿಸ್ ಇಸ್ ಫೈನ್. ಇವೆರಡು ನಾನು ತೋರಿಸ್ತೀನಿ ನಿಮಗೆ. ಫಸ್ಟ್ ಪ್ರೀ ರಿಕ್ವೈರ್ಮೆಂಟ್ಸ್ ಏನು, 2 ವಿ ಪಿ ಸಿ ಇರಬೇಕು. ಇಟ್ ಮೇ ಬಿ ಸೇಮ್ ರೀಜನ್ ಆರ್ ಡಿಫ್ರೆಂಟ್ ರೀಜನ್, ಬಟ್ ದ ಸಿ ಐ ಸಿ ಡಿ ಆರ್ ರೇಂಜ್ ಶುಡ್ ಬಿ ಡಿಫ್ರೆಂಟ್ ಅಲ್ವಾ? ರೈಟ್? ಅಂಡ್ 2 ಸರ್ವರ್ಸ್ ಇರಬೇಕು. ಇದು ಜಂಪ್ ಸರ್ವರ್, ಇದು ಪ್ರೈವೇಟ್ ಸರ್ವರ್. ಇದು ಜಂಪ್ ಸರ್ವರ್, ಇದು ಪ್ರೈವೇಟ್ ಸರ್ವರ್. ಏನಕ್ಕೆ? ಇಲ್ಲಿಗಿಂದ ಇಲ್ಲಿಗೆ ಜಂಪ್ ಆಗ್ತೀನಿ, ಇಲ್ಲಿಂದ ಇಲ್ಲಿಗೆ ಜಂಪ್ ಆಗ್ತೀನಿ. ಈ ಸರ್ವರ್ ಇಂದ ನಾನು ಈ ಸರ್ವರ್ಗೆ ಪಿಂಗ್ ಮಾಡ್ತೀನಿ. ಪ್ರೈವೇಟ್ ಐ ಪಿ ಅಡ್ರೆಸ್, ಪ್ರೈವೇಟ್ ಐ ಪಿ ಅಡ್ರೆಸ್. ಕ್ಲಿಯರ್? ಅವಾಗ ಏನಾಗುತ್ತೆ, ಪಿಂಗ್ ಆಗ್ಲೇಬೇಕು. ಹೋಗಿ ಮಾಡದ ಇದು? Yes. Yes, sir. Yes, sir. ಒಂದು ವಿ ಪಿ ಸಿ ಮುಂಬೈ ರೀಜನಲ್ ಕ್ರಿಯೇಟ್ ಮಾಡ್ತೀನಿ, ಆಯ್ತಾ? ನಾನು ಫಾಸ್ಟ್ ವೇ ಆಫ್ ಕ್ರಿಯೇಟಿಂಗ್ ವಿ ಪಿ ಸಿ ಹೋಗ್ತೀನಿ. ನಾನು ಮತ್ತೆ ಹೋಗ್ಬಿಟ್ಟು ಕ್ಲಿಕ್ ಹಿಯರ್ ಕ್ಲಿಕ್ ದೇರ್ ಅಂತೇಳಿ ತೋರ್ಸಲ್ಲ ವಿ ಪಿ ಸಿ. ನಿಮ್ಗೆಲ್ಲರಿಗೂ ಗೊತ್ತೀಗ. ಸೊ ನಾನು ಏನ್ ಮಾಡ್ತೀನಿ ಗೊತ್ತಾ, ವಿ ಪಿ ಸಿ ಅಂಡ್ ಮೋರ್ ಹೋಗ್ತೀನಿ. ಈಸಿ ವೇ ಟು ಕ್ರಿಯೇಟ್ ಎ ವಿ ಪಿ ಸಿ. ನನ್ಗೆ ಇಷ್ಟ ಬಂದಾಗ ನಾನು ಕ್ರಿಯೇಟ್ ಮಾಡ್ಕೊಂತೀನಿ. ವಿ ಪಿ ಸಿ ಅಂಡ್ ಮೋರ್ ಆಟೋ ತೆಗ್ದ್ಬಿಟ್ಟು ಇದಕ್ಕೆ ವಿ ಪಿ ಸಿ 01 ಅಂತೇಳಿ ಕೊಡ್ತೀನಿ, ಇದಕ್ಕೆ ಪಿ ಯು 01 ಅಂತೇಳಿ ಕೊಡ್ತೀನಿ, ಇದಕ್ಕೆ ಪಿ ವಿ ಟಿ 01 ಅಂತೇಳಿ ಕೊಡ್ತೀನಿ. ಆಯ್ತಾ? ಇದೇ ತರ ನಾನು ಪಿ ಯು 02 ಅಂತೇಳಿ ಇದಕ್ಕೆ ಕೊಡ್ತೀನಿ. ಅದೇ ತರ ಇದಕ್ಕೆ ಪಿ ವಿ ಟಿ 02 ಅಂತೇಳಿ ನಾನು ಇದಕ್ಕೆ ಕೊಡ್ತೀನಿ. ಅದಾಗಿದ್ಮೇಲೆ ಇದು ಪಿ ಯು ಆರ್ ಟಿ ಅಂತೇಳಿ ಕೊಡ್ತೀನಿ, ಇದು ಪಿ ವಿ ಟಿ 01
1 RT ಅಂತ ಇಲ್ಲಿ ಕೊಡ್ತೀನಿ. ಆಯ್ತಾ, ರೌಟ್ ಟೇಬಲ್. ಇದು ಬಂದ್ಬಿಟ್ಟು PVT 2RT ಅಂತ ಇಲ್ಲಿ ಕೊಡ್ತೀನಿ. ಕ್ಲಿಯರ್? ಅದಾಗಿದ್ಮೇಲೆ ಇದಕ್ಕೆ ನಾನು IGW VPC01 ಅಂತ ಹೇಳಿ ಕೊಡ್ತೀನಿ. ಎಲ್ಲ ಹೆಸರು ಕೊಟ್ಟೆ. ಕೆಳಗಡೆಗೆ ಬಂದ್ಬಿಟ್ಟು ನಾನು ಎಂಡ್ ಪಾಯಿಂಟ್ ತೆಗೆದು ಒಂದು ನ್ಯಾಟ್ ಗೇಟ್ವೇ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನ್ಯಾಟ್ಗೆ ಏನಂತ ಕೊಡ್ತೀನಿ? NAT VPC01 ಅಂತೇಳಿ ಕೊಡ್ತೀನಿ. CICDR ಏನಿದೆ ಅಂತೇಳಿ ಹಿಂಗ್ ಚೆಕ್ ಮಾಡೋದು ಗೊತ್ತಾ? ಇಲ್ಲಿದೆ ನೋಡಿ, ಅವೈಲಬಿಲಿಟಿ ಝೋನ್, ಕಸ್ಟಮ್ ಸಬ್ನೆಟ್ CIDR ಬ್ಲಾಕ್ಸ್. ಇಲ್ಲಿ 10 ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ VPC. ಇಟ್ಸ್ ಫೈನ್. ಅಲ್ಲಿ ನಾನು ಇನ್ನೊಂದು VPC ಕ್ರಿಯೇಟ್ ಮಾಡ್ಬೇಕಾದ್ರೆ 10 ಇಂದ ಸ್ಟಾರ್ಟ್ ಮಾಡ್ಬೇಕಾ, ಬೇರೆಯಿಂದ ಸ್ಟಾರ್ಟ್ ಮಾಡ್ಬೇಕಾ ನಾನು? ಡಿಫ್ರೆಂಟ್. ಸೊ ನಾನು ರೀಸನ್ ಚೇಂಜ್ ಮಾಡ್ಬಿಟ್ಟು ಇನ್ನೊಂದು VPC ಯಾವ ತರ ಕ್ರಿಯೇಟ್ ಮಾಡೋದು ತೋರಿಸ್ತೀನಿ ನೋಡಿ. ಸಿಂಗಾಪುರಲ್ಲಿ ಕ್ರಿಯೇಟ್ ಮಾಡ್ತೀನಿ VPC2. ಅರ್ಥ ಆಯ್ತಾ? VPC1 ಕ್ರಿಯೇಟ್ ಆಗ್ತಿದೆ ಆಲ್ರೆಡಿ 10 ಇಂದ. ಇದು VPC2. ಇದು 192 ಇಂದ ಸ್ಟಾರ್ಟ್ ಮಾಡ್ತೀನಿ. ಕ್ಲಿಯರ್? Yes. ನೋಡಿ, VPCಗೆ ಬಂದೆ. ಇನ್ನೊಂದ್ಸಲಿ ತೋರಿಸ್ತೀನಿ. ಈಸಿ ವೇ ಆಫ್ ಕ್ರಿಯೇಟಿಂಗ್. ಕ್ರಿಯೇಟ್ VPC ಅಂಡ್ ಮೋರ್. ಆಟೋ ಜನರೇಟರ್ ತೆಗ್ದ್ಬಿಟ್ಟೆ ನಾನು. ಇಲ್ಲೇನಂತ ಕೊಡ್ತೀನಿ ನಾನು? VPC02. ಆಯ್ತಾ? ಇದು PU01 ಪಬ್ಲಿಕ್ 01. ಇದು PU02. ಇದು PVT01. ಆಯ್ತಾ? ಇದು PVT02. ಇಲ್ಲಿ ಬಂದ್ಬಿಟ್ಟು ಇದನ್ನ ನಾನು ಪಬ್ಲಿಕ್ RT ಅಂತೇಳಿ ಕೊಡ್ತೀನಿ. ಇದಕ್ಕೆ PVT01RT ಅಂತೇಳಿ ಕೊಡ್ತೀನಿ. ಇದಕ್ಕೆ PVT02RT ಅಂತೇಳಿ ಕೊಡ್ತೀನಿ. ಕ್ಲಿಯರ್? ಅದಾಗಿದ್ಮೇಲೆ ಒಂದು IGW ಹೆಸರು ಕೊಡ್ತೀನಿ. IGWRT IGW VPC02 ಅಂತೇಳಿ ಕೊಟ್ಟೆ. ಆಯ್ತಾ? ಅದಾಗಿದ್ಮೇಲೆ ನಾನೇನ್ ಮಾಡ್ತೀನಿ? ಕೆಳಗಡೆಗೆ ಬಂದ್ಬಿಟ್ಟು ಎಂಡ್ ಪಾಯಿಂಟ್ ತೆಗೆದ್ಬಿಟ್ಟು ಒಂದು ನ್ಯಾಟ್ ಗೇಟ್ವೇ ಕೊಡ್ತೀನಿ. ಈ ನ್ಯಾಟ್ ಗೇಟ್ವೇಗೆ ನಾನು ಏನಂತ ಕೊಡ್ತೀನಿ? NAT VPC02 ಅಂತೇಳಿ ಕೊಡ್ತೀನಿ. ಕ್ಲಿಯರ್? ಇಷ್ಟು ಅರ್ಥ ಆಯ್ತು ಎಲ್ಲರಿಗೂ? Yes, sir. CICDR ಚೆಕ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ 10 ಇಂದ ಇದೆ. ನಂಗೆ 10 ಇಂದ ಬೇಡ ಅಲ್ವಾ? ಅದಕ್ಕೆ VPC ರೇಂಜ್ ಚೇಂಜ್ ಮಾಡ್ತೀನಿ. 192 ಅಂತೇಳಿ ಕೊಡ್ತೀನಿ. ಆಯ್ತಾ? ಇಲ್ಲಿ ಕೆಳಗಡೆಗೆ ಬಂದ್ಬಿಟ್ಟು ಚೆಕ್ ಮಾಡಿ. 192 ಆಯ್ತಾ? ಈಗೆಲ್ಲ ಸಬ್ನೆಟ್ಸು ನಿಮ್ಗೆ ಬೇಕಾಗಿರೋ 24 ಬೇಕಾ? 4000 ಸಾಕು ನನಗೆ. ನನಗೇನು ಪ್ರೀ ರಿಕ್ವೈರ್ಮೆಂಟ್ಸ್ ಏನೂ ಬೇಡ. ಅದಕ್ಕೆ ನಾನು ಒಂದು VPC ಕ್ರಿಯೇಟ್ ಆಗಿದೆ ಇಲ್ಲಿ. ಇಲ್ಲೊಂದು VPC ಕ್ರಿಯೇಟ್ ಆಗ್ತಿದೆ. ಮುಂಬೈಯಲ್ಲಿ ಆಲ್ರೆಡಿ ಆಗಿದೆ ನೋಡಿ. ಇಫ್ ಐ ಕಮ್ ಹಿಯರ್, ಸಿ ದಿಸ್ VPC ಆಗಿದೆನಾ? ರೈಟ್? 10 ಇಂದ ಆಗಿದೆ. ಇದು ಆಗೋಗಿದ್ಮೇಲೆ ನಾನು ತೋರಿಸ್ತೀನಿ. ಅರ್ಥ ಆಯ್ತು? Yes. Yes, sir. ಕ್ರಿಯೇಟ್ ಆಗೋಕೆ ಸ್ವಲ್ಪ ಟೈಮ್. ಕ್ರಿಯೇಟ್ ಆಯ್ತು ಅಂದ್ರೆ ಒಂದು ಮುಂಬೈಯಲ್ಲಿ VPC1 ಅಂತೇಳಿ ಕ್ರಿಯೇಟ್ ಆಯ್ತು. ಇನ್ನೊಂದು ಸಿಂಗಾಪುರಲ್ಲಿ ಏನಂತ ಕ್ರಿಯೇಟ್ ಆಯ್ತು? Class. VPC2. If you see here, okay, VPC2. ಇವಾಗ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಸರ್? ಇದ್ರೊಳಗಡೆ ಒಂದು ಜಂಪ್ ಸರ್ವರ್ ಕ್ರಿಯೇಟ್ ಮಾಡ್ಬೇಕು. ಈ VPC ಪಬ್ಲಿಕ್ ಸಬ್ನೆಟ್ ಅಲ್ಲಿ, ಈ VPC ಅಲ್ಲಿ ಒಂದು ಪಬ್ಲಿಕ್ ಸಬ್ನೆಟ್ ಅಲ್ಲಿ ಒಂದು ಜಂಪ್ ಸರ್ವರ್, 2 ಜಂಪ್ ಸರ್ವರ್ ಕ್ರಿಯೇಟ್ ಮಾಡೋದ? ಓಕೆ, ಕ್ಲಿಯರ್? Yes, sir. Yes, sir. Yes, sir. ಸೊ ಇಲ್ಲಿಗೆ ಬಂದ್ಬಿಟ್ಟು ಲಾಂಚ್ ಇನ್ಸ್ಟೆನ್ಸ್ ಅಂತ ಹೇಳಿ ಕೊಟ್ಬಿಟ್ಟು ಒಂದು ಜಂಪ್ ಸರ್ವರ್ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಜಂಪ್ VPC01 ಅಲ್ವಾ ಇದು? ಅದಕ್ಕೆ ಹಂಗೆ ಕೊಡ್ತೀನಿ ನಾನು. ಎಲ್ಲ ಸೇಮು. ಇಲ್ಲಿ ಕೀಪರ್ 41 ನೈಟ್ ಇದೆ ನನ್ನ ಹತ್ರ. ಅಂಡ್ ನೆಟ್ವರ್ಕ್ ಬಂದ್ಬಿಟ್ಟು VPC1. ಜಂಪ್ ಸರ್ವರ್ ಶುಡ್ ಆಲ್ವೇಸ್ ಬಿ ಇನ್ ಪಬ್ಲಿಕ್ IP ಅಡ್ರೆಸ್ ಬೇಕು ಜಂಪ್ ಸರ್ವರ್ಗೆ. ಸೆಕ್ಯೂರಿಟಿ ಗ್ರೂಪ್ SSH ಸಾಕು. ನಾನು ಇದಕ್ಕೆ ಹೆಸರು ಕೊಟ್ಬಿಡ್ತೀನಿ, VPC01 SGEC2 ಅಂತೇಳಿ ಕೊಡ್ತೀನಿ. SSH ಸಾಕು. ಫೈನ್, ಲೆಟ್ ಮಿ ಲಾಂಚ್. ಒಂದದ್ರಲ್ಲಿ ಕ್ರಿಯೇಟ್ ಮಾಡಿದೆ. ಇನ್ನೊಂದು ಜಂಪ್ ಸರ್ವರ್ ಎಲ್ಲಿ ಕ್ರಿಯೇಟ್ ಮಾಡಬೇಕು? ಸಿಂಗಾಪುರಲ್ಲಿ. ಈ ಟ್ಯಾಬ್ ಮುಂಬೈ, ಈ ಟ್ಯಾಬ್ ಸಿಂಗಾಪುರ್ ಸರ್. ಅರ್ಥ ಆಯ್ತಾ? ನೋಡಿ ಇಲ್ಲಿ ಬೇಕಂದ್ರೆ, ಅಲ್ವಾ? ಫೈನ್. ಐ ಆಮ್ ಲಾಂಚಿಂಗ್ 1 EC2 ಜಂಪ್ ಸರ್ವರ್ ಇನ್
ಸಿಂಗಪೂರ್ ರೀಜನ್. ಇದಕ್ಕೆ ನಾನು ಜಂಪ್ VPC02 ಅಂತೇಳಿ ಕೊಡ್ತೀನಿ. ಸೇಮ್ ವೇ ಹೋಗೋದು. ನನ್ನ ಹತ್ರ ಒಂದು ಕೀಪೇರ್ ಇರಬೇಕು ಅನ್ಸುತ್ತೆ, ಆರ್ ಎಲ್ಸ್ ಲೆಟ್ ಮೀ ಕ್ರಿಯೇಟ್ ಎ ನ್ಯೂ ಕೀಪೇರ್. ಇದಕ್ಕೆ ನಾನು N41 ಅಂತೇಳಿ ಕೊಡ್ತೀನಿ. ಸಿಂಗಪುರ್ ಕೀಪೇರ್ ಕ್ರಿಯೇಟ್ ಕೀಪೇರ್ ಮಾಡಿದೆ. ನೆಟ್ವರ್ಕ್ ಸೆಲೆಕ್ಟ್ ಮಾಡ್ಬೇಕು ಇಲ್ಲಿ. ಡೌನ್ಲೋಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನೆಟ್ವರ್ಕ್ ಸೆಲೆಕ್ಟ್ ಮಾಡ್ಬೇಕು. ಎಲ್ಲಿ ಸೆಲೆಕ್ಟ್ ಮಾಡ್ಬೇಕು ನೆಟ್ವರ್ಕು? VPC02. ಈ ಜಂಪ್ ಸರ್ವರ್ ಎಲ್ಲಿರಬೇಕು? ಪಬ್ಲಿಕ್ 1 ಅಲ್ಲಾದ್ರೂ ಇರ್ಬೋದು, ಪಬ್ಲಿಕ್ 2 ಅಲ್ಲಾದ್ರೂ ಇರ್ಬೋದು, ನೋ ಪ್ರಾಬ್ಲಮ್. ಪಬ್ಲಿಕ್ IP ಅಡ್ರೆಸ್ ಶುಡ್ ಬಿ ದೇರ್. ಇಲ್ಲಿಗೆ ಬಂದ್ಬಿಟ್ಟು ಸೆಕ್ಯೂರಿಟಿ ಗ್ರೂಪ್ ಹೆಸರು VPC02 SG EC2 ಅಂತೇಳಿ ಕೊಡ್ತೀನಿ. ಕ್ಲಿಯರ್ ಆಯ್ತು. ಇಷ್ಟ ಆಗಿದ್ಮೇಲೆ ನಾನು ಸ್ಕ್ರೋಲ್ ಡೌನ್ ಮಾಡ್ಬಿಟ್ಟು ಎವ್ರಿಥಿಂಗ್ ಅಲ್ಲಿ ಸ್ಕ್ರೋಲ್ ಡೌನ್ ಅಂಡ್ ಲಾಂಚ್. 2 ಜಂಪ್ ಸರ್ವರ್ಸ್ ಕ್ರಿಯೇಟ್ ಆಯ್ತು. ಅರ್ಥ ಆಯ್ತು ಎಲ್ಲರಿಗೂ? Yes, sir. ಎಸ್ ಸರ್. ಈಗ ಏನ್ ಮಾಡ್ತೀನಿ ಅಂತಂದ್ರೆ 2 EC2 ಮಿಷನ್ಸ್ ಕ್ರಿಯೇಟ್ ಮಾಡ್ತೀನಿ. ಎಲ್ಲಿ ಕ್ರಿಯೇಟ್ ಮಾಡ್ತೀನಿ? ಇಲ್ಲೊಂದು ಕ್ರಿಯೇಟ್ ಮಾಡ್ತೀನಿ, ಇಲ್ಲೊಂದು ಕ್ರಿಯೇಟ್ ಮಾಡ್ತೀನಿ. ಜಂಪ್ ಸರ್ವರ್ ಇಂದ ಇದಕ್ಕೆ ಲಾಗಿನ್ ಆಗ್ತೀನಿ, ಈ ಜಂಪ್ ಸರ್ವರ್ ಇಂದ ನಾನು ಇದಕ್ಕೆ ಲಾಗಿನ್ ಆಗ್ತೀನಿ. ಕ್ಲಿಯರ್? ಅರ್ಥ ಆಯ್ತಾ? ಎಸ್ Yes. ಸರ್. Yes, sir. ಏನಕ್ಕೆ ನಾನು ಇದು ತೋರಿಸಿಲ್ಲಂಗೂ ಕೂಡ ನಾನು ನಿಮಗೆ ಡೆಮೋ ಮಾಡ್ಬೋದು. ಆಯ್ತಾ? ಈ ಪ್ರೈವೇಟ್ IP ಅಡ್ರೆಸ್ ಇಂದ ಈ ಪ್ರೈವೇಟ್ IP ಅಡ್ರೆಸ್ ಪಿಂಗ್ ಮಾಡಿದ್ರೆ ಪಿಂಗ್ ಆಗ್ಬೇಕು, ಈ ಪ್ರೈವೇಟ್ IP ಅಡ್ರೆಸ್ ಇಂದ ಈ ಪ್ರೈವೇಟ್ IP ಅಡ್ರೆಸ್ ಪಿಂಗ್ ಮಾಡಿದ್ರೆ ಪಿಂಗ್ ಆಗುತ್ತೆ. ಬಟ್ ಐ ವಾಂಟ್ ಟು ಶೋ ಫ್ರಮ್ ಪ್ರೈವೇಟ್ ಸಬ್ನೆಟ್ ಟು ಪ್ರೈವೇಟ್ ಸಬ್ನೆಟ್ ತೋರಿಸ್ಬೇಕು. ಅದಕ್ಕೆ ನಾನು ಇದು ಅಚೀವ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ. ಕ್ಲಿಯರ್? ಸೊ 2 ಪ್ರೈವೇಟ್ EC2 ಮಿಷನ್ಸ್ ಕ್ರಿಯೇಟ್ ಮಾಡ್ತೀನಿ. ಈ VPC ಸಬ್ನೆಟ್ ಒಳಗಡೆ ಒಂದು, ಈ VPC ಸಬ್ನೆಟ್ ಒಳಗಡೆ ಒಂದು. ಸೊ ಇನ್ನೊಂದು ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡ್ತೀನಿ. ಇದಕ್ಕೆ ಪ್ರೈವೇಟ್ 01 ಸರ್ವರ್ ಅಂತೇಳಿ ಕೊಡ್ಲಾ? PV01 ಅಂತೇಳಿ ಕೊಡ್ತೀನಿ. PVT01 VPC1 ಅಂತೇಳಿ ಕೊಡ್ತೀನಿ. ಆಯ್ತಾ? ಎವ್ರಿಥಿಂಗ್ ಇಸ್ ಫೈನ್. ಐ ಹ್ಯಾವ್ ಎ ಕೀಪರ್. ಡಿಫ್ರೆಂಟ್ ಆದ್ರೂ ಯೂಸ್ ಮಾಡ್ಬೋದು, ಸೇಮ್ ಆದ್ರೂ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಇಲ್ಲಿ ಬಂದ್ಬಿಟ್ಟು ಐ ವಿಲ್ ಬಿ ಸೆಲೆಕ್ಟಿಂಗ್ ದಿ ಪ್ರೈವೇಟ್ ಸಬ್ನೆಟ್. ಇಟ್ ಮೇ ಬಿ 1 or 2, ಇಟ್ ಡಸಂಟ್ ಮ್ಯಾಟರ್. ಪಬ್ಲಿಕ್ ಪ್ರೈವೇಟ್ IP ಅಡ್ರೆಸ್ ನನಗೆ ಬೇಕಾಗಿಲ್ಲ. ನನ್ನ ಹತ್ರ ಒಂದು ಸೆಕ್ಯೂರಿಟಿ ಗ್ರೂಪ್ ಆಲ್ರೆಡಿ ಇತ್ತಲ್ವಾ, ಯಾವ್ದದು? ಇದು EC2 ಮಿಷನ್ ಕ್ರಿಯೇಟ್ ಮಾಡಬೇಕಾದ್ರೆ ಫಸ್ಟ್ EC2 ಮಿಷನ್ ನಾನು ಇದಕ್ಕೆ ಕೊಡ್ತಾ ಇದ್ದೀನಿ. ಬೇಕಂದ್ರೆ ನೀವು ಡಿಫ್ರೆಂಟು ಕೊಟ್ಕೋಬೋದು, ನೋ ಪ್ರಾಬ್ಲಮ್. ಇಲ್ಲಿ ಕ್ರಿಯೇಟ್ ಮಾಡಿದೆ, ಹೋಗಿ ಇಲ್ಲಿ ಕ್ರಿಯೇಟ್ ಮಾಡ್ತೀನಿ. ಲಾಂಚ್ ಇನ್ಸ್ಟೆನ್ಸ್. ಇದಕ್ಕೆ ನಾನು PVT02 VPC02 ಅಂತೇಳಿ ಕೊಡ್ತೀನಿ. ಸೇಮ್ ಸ್ಟೆಪ್ಸ್ ಸರ್, ಏನು ಮಾಡಂಗಿಲ್ಲ. ಕೀಪೇರ್ ಬೇಕಂದ್ರೆ ಡಿಫ್ರೆಂಟು ಮಾಡ್ಕೋಬೋದು, ಸೇಮ್ ಆದ್ರೂ ಯೂಸ್ ಮಾಡ್ಬೋದು, ಅದು ನಿಮಗೆ ಬಿಟ್ಟಿರೋದು. ಆ್ಯಂಡ್ ಐ ವಿಲ್ ಬಿ ಕ್ರಿಯೇಟಿಂಗ್ 1 VPC ಒಳಗಡೆ ಪ್ರೈವೇಟ್ 02 ಒಳಗಡೆ ಪಬ್ಲಿಕ್ IP ಅಡ್ರೆಸ್ ಬೇಕಾಗಿಲ್ಲ. ನನ್ನ ಹತ್ರ ಒಂದು ಲೈಕ್ ಅಲ್ಲೇ EC2 ಮಿಷನ್ ಕ್ರಿಯೇಟ್ ಮಾಡಬೇಕಾದ್ರೆ ಹೆಸರು ಚೇಂಜ್ ಮಾಡಿದ್ದೆ, ಅದೇ ಯೂಸ್ ಮಾಡ್ಕೊಬಿಡ್ತೀನಿ. ಡಿಫ್ರೆಂಟ್ ಮಾಡಿಲ್ಲ ನನಗೆ, ಸುಮ್ಮನೆ ಯಾಕೆ ಅಂತ ಲಾಂಚ್ ಮಾಡಿದೆ. ಈ ಡಯಾಗ್ರಾಮ್ ಇಲ್ಲೋದು ಎಲ್ಲ ಕ್ರಿಯೇಟ್ ಆಯ್ತು ಈಗ ಅಲ್ವಾ? ಲಾಗಿನ್ ಆಗ್ತೀನಿ, ಇಲ್ಲಿಂದ ಇಲ್ಲಿಗೆ ಲಾಗಿನ್ ಆಗ್ತೀನಿ, ಇಲ್ಲಿಂದ ಇಲ್ಲಿಗೆ ಲಾಗಿನ್ ಆಗ್ತೀನಿ. ಆಗ್ಲಾ ಹೋಗಿ? Yes, sir. ಎಸ್ ಸರ್. Yes, sir. ಫಸ್ಟ್ ನಾನು ಜಂಪ್ ಸರ್ವರ್ಗೆ ಕನೆಕ್ಟ್ ಆಗ್ತೀನಿ. ಜಂಪ್ ಸರ್ವರ್ಗೆ ನಾನು ಮೊಬೈಲ್ ಎಕ್ಸ್ಟ್ರೀಮ್ ಯೂಸ್ ಮಾಡ್ಬಿಟ್ಟು ಕನೆಕ್ಟ್ ಆಗ್ತೀನಿ. ನಾನು ನಿಮಗೆ ತೋರಿಸಿರಿದ್ದೀನಿ ಆಗಲೇ ಯಾವ ಥರ ಕನೆಕ್ಟ್ ಮಾಡೋದು ಅಂತೇಳಿ. ಈಗ ಏನೆಲ್ಲ ಇನ್ಫಾರ್ಮೇಶನ್ ಬೇಕು? ಕೀಪೇರ್ ಅಂಡ್ ಪಬ್ಲಿಕ್ IP ಅಡ್ರೆಸ್ ಬೇಕು ಜಂಪ್ ಸರ್ವರ್ಗೆ ಕನೆಕ್ಟ್ ಆಗಕ್ಕೆ. ಸೊ ನಾನೇನು ಮಾಡ್ತೀನಿ ಅಂತಂದ್ರೆ, ಐ ವಿಲ್ ರಿಮೂವ್ ದಿಸ್, ಐ ವಿಲ್ ಡಿಲೀಟ್ ದಿಸ್, ಡಿಲೀಟ್ ಸೆಷನ್. ಎಸ್, ಇದು ಕೂಡ ಡಿಲೀಟ್ ಸೆಷನ್. ಎಸ್, ಇಲ್ಲಿ ಸೆಷನ್ SSH. ನನ್ನ ಜಂಪ್ ಸರ್ವರ್ ಪಬ್ಲಿಕ್ IP ಅಡ್ರೆಸ್ ಇದು ಮುಂಬೈ ರೀಜನ್ದು ಕೊಟ್ಟೆ. EC2 ಯೂಸರ್ ಆಗಿರ್ತಾನೆ ಅವನು. ಆಯ್ತಾ? ನೆಕ್ಸ್ಟ್ ಅಡ್ವಾನ್ಸ್ SSH ಸೆಟ್ಟಿಂಗ್ಸ್ ಬಂದ್ಬಿಟ್ಟು ಪ್ರೈವೇಟ್ ಕೀನ ನಾನು ಲೋಡ್ ಮಾಡ್ಬೇಕು. ಇಲ್ಲಿ 41 ನೈಟ್ ಎಲ್ಲಿ ಕಾಣಿಸ್ತಿದೆ ಅದು ಕೊಟ್ಬಿಡ್ತೀನಿ ಸರ್. ನಾನು ಏನೂ ಇಲ್ಲ, ಇಲ್ಲಿದೆ ನೋಡಿ, ಓಪನ್ ಅಂಡ್ ಕೊಟ್ಟೆ, ಕನೆಕ್ಟ್ ಆಯ್ತು. ಈಗ ಜಂಪ್ ಸರ್ವರ್ ಇಂದ ಪ್ರೈವೇಟ್ ಸರ್ವರ್ಗೆ ಕನೆಕ್ಟ್ ಮಾಡೋದು ಹೆಂಗೆ? ಪ್ರೈವೇಟ್ ಸರ್ವರ್ ಇದ್ದು ಫೋಲ್ಡರ್ ಕ್ರಿಯೇಟ್ ಮಾಡಬೇಕು, ಡೈರೆಕ್ಟ್ರಿ ಸೇಮ್ ಡೈರೆಕ್ಟರ್ ನೇಮ್ ಅಲ್ಲ, ಫೈಲ್ ಸರ್. ಟಚ್ ಫೈಲ್ ಸರ್, ಅದು ಡೈರೆಕ್ಟರ್ ಅಂದ್ರೆ ಏನು? ಫೋಲ್ಡರ್. ಓಕೆ, ಹಾ, ಸಾರಿ, ಫೈಲ್. ಫೋಲ್ಡರಾ ಫೈಲಾ? ಫೈಲ್ ಸಾರಿ. 41 ನೈಟ್ ಅಂತಿದೆ ನೋಡಿ. ಸೊ ನಾನು ಇದನ್ನ ಒಂದ್ಸಲಿ ಓಪನ್ ಮಾಡ್ತೀನಿ ಫೈಲ್ನ. ಇಲ್ಲಿದೆ. ನಾನು ಏನ್ ಮಾಡ್ತೀನಿ ಗೊತ್ತಾ? ರೀನೇಮ್ ಇದನ್ನ ಕಾಪಿ ಮಾಡ್ತೀನಿ. ಓಕೆ, ನನಗೆ ಇದು ಝೂಮ್ ಅಡ್ಡ ಬರ್ತಿದೆ. ಐ ವಿಲ್ ಮೇಕ್ ಇಟ್ ಡೌನ್.
ಟಚ್ ಅನ್ನೋ ಕಮಾಂಡ್ನ ಯೂಸ್ ಮಾಡಿಬಿಟ್ಟು ನಾನೇನು ಮಾಡ್ತಾ ಇದ್ದೀನಿ 41.pem ಅಂತೇಳಿ ಕೊಟ್ಟೆ ಎಂಟರ್ ಮಾಡಿದೆ. ಈಗ ವಿಮ್ 41 ಅಂತೇಳಿ ಸೆಲೆಕ್ಟ್ ಮಾಡಿ ಓಪನ್ ಮಾಡಿಬಿಟ್ಟು ಇನ್ಸರ್ಟ್ ಮೋಡ್ಗೆ ಹೋಗ್ಬೇಕು ಅಂದ್ರೆ ಐ ಅಂತೇಳಿ ಟೈಪ್ ಮಾಡಿಬಿಟ್ಟು ಇದೆಲ್ಲ ಕಾಪಿ ಮಾಡಬೇಕು. ಕರೆಕ್ಟಾಗಿ ಕಾಪಿ ಮಾಡಿಬಿಟ್ಟು ಕರೆಕ್ಟಾಗಿ ಪೇಸ್ಟ್ ಮಾಡ್ಬೇಕು ಇಲ್ಲಿ. ಆಯ್ತಾ? ಪೇಸ್ಟ್ ನೋಡಿ, ಕರೆಕ್ಟಾಗಿ ಪೇಸ್ಟ್ ಆಗಿದೆ ನೋಡಿ, ಪ್ರೈವೇಟ್ ಕೀ. ಆಯಿತು. ನೆಕ್ಸ್ಟ್ ಎಸ್ಕೇಪ್, ಇನ್ಸರ್ಟ್ ಹೋಗುತ್ತೆ, WQ ಅಂದರೆ ಸೇವ್ ಅಂಡ್ ಕ್ವಿಟ್. ಈಗ ಕ್ಯಾಟ್ ಮಾಡ್ತೀನಿ ನೋಡಿ. ಕ್ಯಾಟ್ ಮಾಡಿದ್ರೆ ಏನಾಗಿರ್ಬೇಕು? Data. ಆ ಕಂಟೆಂಟ್ ಮಾತಾಡಿ. ಎನ್ಕ್ರಿಪ್ಟೆಡ್ ಫೈಲ್ಸ್ ಅಲ್ಲಿ ಸೇವ್ ಆಗಿರ್ಬೇಕು. ಸೇವ್ ಅಲ್ಲ, ಕ್ಯಾಟ್ ಅಂದ್ರೆ ಏನು? ಈ ಫೈಲ್ ಒಳಗಡೆ ಏನಿದೆ ಎಲ್ಲ ವ್ಯೂ ಮಾಡುತ್ತೆ. ಏನಿದೆ ಅಂತ ಚೆಕ್ ಮಾಡೋದು ಸರ್. ಯಾ, ವ್ಯೂ ಆಯ್ತು, ಫೈನ್. ಈಗ LS-LL ಮಾಡಿದ್ರೆ ಪರ್ಮಿಷನ್ ಬರುತ್ತೆ. ಇದಕ್ಕೆ ರೀಡ್ ಓನ್ಲಿ ಪರ್ಮಿಷನ್ ಇರಬೇಕು ಅಂತಂದ್ರೆ ಈ ಫೈಲ್ಗೆ ನಾನು ಏನು ಮಾಡಬೇಕು? ಚೇಂಜ್ ಮೋಡ್ 400 ಅಂತೇಳಿ ಕೊಟ್ಬಿಟ್ಟು ಇದಕ್ಕೆ 41 ನೈಟ್ ಅಂತೇಳಿ ಕೊಡ್ತೀನಿ. LS-LL ಅಂತೇಳಿ ಕೊಡ್ತೀನಿ. ಮತ್ತೆ ನೋಡಿ, ಓನ್ಲಿ ರೀಡ್ ಓನ್ಲಿ ಪರ್ಮಿಷನ್ ಆಯಿತು. ಇವಾಗ ನಾನು ಕನೆಕ್ಟ್ ಮಾಡ್ಕೋಬೋದು ಆ ಸರ್ವರ್ಗೆ. ಯಾವ ಥರ ಸರ್ ಪ್ರೈವೇಟ್ ಸರ್ವರ್ಗೆ ಕನೆಕ್ಟ್ ಮಾಡೋದು ಅಂತಂದರೆ, ಮುಂಬೈ ರೀಜನಲ್ಲಿ ಇದು ಪ್ರೈವೇಟ್ ಸರ್ವರ್ ಅಲ್ವಾ, ಇಲ್ಲಿಗೆ ಬನ್ನಿ. ಇದು ಪ್ರೈವೇಟ್ IP ಅಡ್ರೆಸ್ ಅಲ್ವಾ, ಫೈನ್. ಕನೆಕ್ಟಿಗೆ ಬಂದ್ಬಿಟ್ಟು SSH ಇದೆ, SSH ಅಲ್ಲಿ ಈ ಕೀನ ಕಾಪಿ ಮಾಡಿಬಿಡಿ ಅಷ್ಟೇ. ಇಲ್ಲಿಗೆ ಬಂದು ಪೇಸ್ಟ್ ಮಾಡಿದ್ರೆ ಇದರೊಳಗಡೆ ನನಗೆ ಏನಿದೆ? ಪೆಂಪ್ ಫೈಲ್ ಇದೆ, ಫೈನ್. IC2 ಯೂಸರ್ ಈ ಪ್ರೈವೇಟ್ IP ಅಡ್ರೆಸ್ಗೆ ಕನೆಕ್ಟ್ ಆಯ್ತು ನೋಡಿ. ಆಯ್ತಾ? ಎಲ್ಲಿದ್ದೀನಿ ನಾನು? 214 ಯಾರ್ದು? 214 101 ಬಂದ್ಬಿಟ್ಟು ಪಬ್ಲಿಕ್ ಸಬ್ನೆಟ್, ಇದು ಬಂದ್ಬಿಟ್ಟು Private. ಪ್ರೈವೇಟ್ ಸಬ್ನೆಟ್. ಪ್ರೈವೇಟ್ EC2 ಮಿಷನ್ ಒಳಗಡೆ ಇದೀನಿ ನಾನೀಗ. ಕ್ಲಿಯರ್? ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿ ನಾನೇನು ಮಾಡ್ತೀನಿ ಗೊತ್ತಾ? ಒಂದು ಡೈರೆಕ್ಟ್ರಿನ ಕ್ರಿಯೇಟ್ ಮಾಡ್ತೀನಿ, mkdir ppc01 pvt ಅಂತೇಳಿ ಕೊಡ್ತೀನಿ. CD ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿ ಅಷ್ಟೇ, ಇನ್ನೇನೂ ಇಲ್ಲ. ಇಲ್ಲಿ ನೋಡಿದ್ರೆ ನಿಮ್ಗೆ ಏನು ಅರ್ಥ ಆಗುತ್ತೆ? ಯಾವ ಸರ್ವರ್ ಇದು? ಹಾ, Private. ಪ್ರೈವೇಟ್. ಪ್ರೈವೇಟ್. ಯಾವ VPC? PPC 1. ಈಗ VPC2ಗೂ ಅದೇ ತರ ಲಾಗಿನ್ ಆಗ್ಬೇಕಲ್ವಾ? ಫಸ್ಟ್ ಎಲ್ಲಿಗೆ ಲಾಗಿನ್ ಆಗ್ಬೇಕು ನಾನು? ಜಂಪ್ ಸರ್ವರ್. ಹೋಗಿ ಮಾಡೋದ. ಸಿಂಗಾಪುರ್ ರೀಜನ್ ಅಲ್ಲಿ ನನ್ನ ಹತ್ರ EC2 ಜಂಪ್ ಸರ್ವರ್ ಇದೆ. ಜಂಪ್ ಸರ್ವರ್ಗೆ ಲಾಗಿನ್ ಆಗ್ತೀನಿ. ಸಾರಿ, ಇದು ಅಲ್ವಾ? ಓಕೆ, ಇಲ್ಲಿ ಬಂದ್ಬಿಟ್ಟು ಕನೆಕ್ಟ್ ಆಗ್ತೀನಿ. EC2 ಯೂಸರ್ ಅಡ್ವಾನ್ಸ್ ಯೂಸ್ ಪ್ರೈವೇಟ್ ಕೀ 41 ನೈಟ್. ಓಕೆ, ಆಕ್ಸೆಪ್ಟ್. ಸರ್ ಬೇರೆ ಏನಾಗಿದೆ? ಕ್ರಿಯೇಟ್ ಮಾಡಿದ್ರಲ್ಲ, ಬೇರೆ key use ಮಾಡಿ. ಬೇರೆ ಕ್ರಿಯೇಟ್ ಮಾಡಿದ್ದು ಅದಕ್ಕೆ NNN41. NNN ಸಮಥಿಂಗ್ ಏನೋ ಕ್ರಿಯೇಟ್ ಮಾಡಿ. ಹೌದಾ? ಕೀಪೇರಾ? Yes, sir. ಯಾ ಡಿಲೀಟ್ ಕೀಪರ್ ಹೊಸದಾಗಿ ಕ್ರಿಯೇಟ್ ಮಾಡೋದು. ಇದು ಕನೆಕ್ಟ್ ಇದೆ. ಇವಾಗ ನೋಡೋದು ಏನು ಅಂತ. EC2 ಯೂಸರ್ ಕೀಪೇರ್ ದಿಸ್ ಇಸ್ ದ ಒನ್ ಅಲ್ವಾ? ಈಗಾಗುತ್ತೆ ನೋಡಿ. ಆಯ್ತಾ? ಇದು ಬಂದ್ಬಿಟ್ಟು ನಂದು ಜಂಪ್ ಸರ್ವರ್ ಅಲ್ವಾ? ಇದೇನಿದು? ಜಂಪ್ ಸರ್ವರ್ ಇಂದ ನಾನು ಇನ್ನೊಂದು ಸರ್ವರ್ಗೆ ಲಾಗಿನ್ ಆಗಬೇಕು ಅಂತಂದ್ರೆ ಫಸ್ಟ್ ನಾನು ಒಂದು ಫೈಲ್ನ ಕ್ರಿಯೇಟ್ ಮಾಡಬೇಕು. ಅದು ಇದು ಯಾವುದು? ಇದು. ಸೊ ಈ ಫೈಲ್ ನೇಮ್ನ ನಾನು ಕಾಪಿ ಮಾಡ್ತಾ ಅಂತೀನಿ. ಆಯ್ತಾ? ಇಲ್ಲಿಗೆ ಬಂದ್ಬಿಟ್ಟು ಪೇಸ್ಟ್ ಮಾಡ್ತೀನಿ. .pem ಅಂತೇಳಿ ಕೊಡ್ತೀನಿ. ಎಂಟರ್. ಫೈಲ್ ಕ್ರಿಯೇಟ್ ಆಯಿತು. ಈ ಫೈಲ್ನ ಫಸ್ಟಿಗೆ ನಾನು ಪರ್ಮಿಷನ್ ಚೇಂಜ್ ಮಾಡಬೇಕಾ? ಫಸ್ಟಿಗೆ ಮಾಡೋದು ಬೇಡ. ಫಸ್ಟ್ ನಾನು ವಿಮ್ ಓಪನ್ ಮಾಡಿಬಿಟ್ಟು ಓಪನ್ ಮಾಡ್ತೀನಿ. ಓಪನ್ ಮಾಡಿದ್ಮೇಲೆ ನಾನು ಏನು ಮಾಡ್ತೀನಿ ಗೊತ್ತಾ? ಈ ಫೈಲ್ನ ಓಪನ್ ಮಾಡಿದ್ಮೇಲೆ ಕರೆಕ್ಟಾಗಿ ಕಾಪಿ ಮಾಡಬೇಕು. ಆಯಿತಾ? ಕಾಪಿ ಮಾಡಿಬಿಟ್ಟು ಕರೆಕ್ಟಾಗಿ ಪೇಸ್ಟ್ ಮಾಡಬೇಕು. ಎಂಟರ್. ಅದಾಗಿದ್ಮೇಲೆ 400 CH ಮೋಡ್ NNN ಅಂತೇಳಿ ಕೊಟ್ಟೆ. LS-LL ಕ್ಯಾಟ್. ಓಕೆ, ಎಲ್ಲ ಇದೆ. ಈಗ ನಾನು ಪ್ರೈವೇಟ್ ಸರ್ವರ್ಗೆ ಜಂಪ್ ಆಗ್ಬೇಕು ನೋಡಿ. 15 ಇದೆ, ಪ್ರೈವೇಟ್ ಸರ್ವರ್ಗೆ ಜಂಪ್ ಆಗುತ್ತೆ ನೋಡಿ. ಈಗ
ಇಲ್ಲಿಗೆ ಬಂದ್ಬಿಟ್ಟು ಪ್ರೈವೇಟ್ ಸರ್ವರ್ ಇದೆ ತಾನೇ. So ಇಲ್ಲಿಗೆ ಎಸ್ ಬಂದ್ಬಿಟ್ಟು ಸರ್. ಇಲ್ಲಿ ಕಾಪಿ ಮಾಡಿ ಇಲ್ಲಿ ಪ್ರೈವೇಟ್ ಐಪಿ ಅಡ್ರೆಸ್ ಇರ್ಬೇಕು, ಪಬ್ಲಿಕ್ ಐಪಿ ಅಡ್ರೆಸ್ ಇದ್ರೆ ಬರಲ್ಲ, ಮತ್ತೆ ಪ್ರೈವೇಟ್ ಐಪಿ ಅಡ್ರೆಸ್ ಇರಬೇಕು. ಆಯ್ತಾ ಇಲ್ಲಿ ಕ್ಲಿಯರ್? Yes. Yes, ನಾನು sir. ಪಬ್ಲಿಕ್ ಪಬ್ಲಿಕ್ ಐಪಿ ಅಡ್ರೆಸ್ ಫಸ್ಟ್ಗಿಂದಾನೇ ನಾನು ಏನು ಕೊಟ್ಟಿದ್ದೀನಿ, ಡಿಸೇಬಲ್ ಕೊಟ್ಟಿದ್ದೀನಿ. ಅದಕ್ಕೆ ನನಗೆ ಆ ಥರ ಬರ್ತಿದೆ. ನೀವು ಡಿಸೇಬಲ್ ಕೊಡಬೇಕಾಗುತ್ತೆ, ಇದು ಬರಬೇಕು. ಇಲ್ಲ ಪ್ರೈವೇಟ್ ಐಪಿ ಅಡ್ರೆಸ್ ರಿಪ್ಲೇಸ್ ಮಾಡಿ. ಇಲ್ಲಿಗೆ ಬಂದ್ಬಿಟ್ಟು ಪೇಸ್ಟ್ ಮಾಡ್ತೀನಿ, ಎಂಟರ್ ಮಾಡಿದ್ರೆ ಪ್ರೈವೇಟಿಸಿಟಿ ಮಿಷನ್ಗೆ ಹೋಯ್ತು ಅಲ್ವಾ? ಎಲ್ಲಿದೆ 199 ಅಂದ್ರೆ ಯಾರು 199? ಪ್ರೈವೇಟ್ ಇಸಿಟು. MKDIR. MKDR ಅಂದ್ರೆ ಮೇಕ್ ಡೈರೆಕ್ಟ್ರಿ PVT VPC02 ಅಂತ ಹೇಳಿ ಕೊಡ್ತೀನಿ, ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಆಯ್ತಾ? ಕ್ಲಿಯರ್? ಇದು ಯಾವ ಸರ್ವರು? 24110 ಇಂದ ಸ್ಟಾರ್ಟ್ ಆಗ್ತಿದೆ ನೋಡಿ. ಇದು VPC1, ಇದು 192 ಇಂದ ಸ್ಟಾರ್ಟ್ ಆಗ್ತಿದೆ, ದಟ್ ಮೀನ್ಸ್ VPC2. ಇದು ಪ್ರೈವೇಟ್ ಸರ್ವರ್, ಇದು ಪ್ರೈವೇಟ್ ಸರ್ವರ್. ಈಗ ನಾನೇನ್ ಮಾಡ್ತೀನಿ ಗೊತ್ತಾ, ಪಿಂಗ್ 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 ಮಾಡ್ತಾ ಇದ್ದೀನಿ. ಯಾರಿಗೆ ಪಿಂಗ್ ಮಾಡ್ತೀನಿ ಗೊತ್ತಾ? ಈ ಸರ್ವರ್ಗೆ ಪಿಂಗ್ ಮಾಡ್ತೀನಿ. ಆಗುತ್ತಾ ಪ್ರೈವೇಟ್ IP ಅಡ್ರೆಸ್ಗೆ 192.192.0. ಹೇಳಿ. ಹಾ 147 199. 147 ಹ್ಮ್ 147 199. 199. ಆಗುತ್ತಾ ಪಿಂಗ್? ಆಗಲ್ಲ. ಇಲ್ಲ. ಇವಾಗ ಇಲ್ಲಿಂದ ಇದಕ್ಕೆ ಪಿಂಗ್ ಮಾಡ್ತೀನಿ 10.0.157 ಪಿಂಗ್ 10.0.157. ಹಾ 24. 21 214. ಆಗ್ತಾ ಇದೆನಾ ಪಿಂಗು? ಈ ಸರ್ವರಿಂದ ಈ ಸರ್ವರ್ಗೆ, ಈ ಸರ್ವರಿಂದ ಈ ಸರ್ವರ್ಗೆ. ಏನಕ್ಕೆ ಆಗ್ತಾ ಇಲ್ಲ? ಇವ್ರಿಗಿಬ್ರಿಗೆ ಮದ್ವೆ ಆಗಿಲ್ಲ, ಮಾಡದ ಹೋಗಿ. Yes, sir. Yes, sir. ನೀವು ಈ ಕಾನ್ಸೆಪ್ಟ್ ಅಲ್ಲಿ ಗಂಡ ಹೆಂಡತಿಗೆ ತಾಲಿ ಕಟ್ತಾರೆ ಅಲ್ವಾ? ಇಲ್ಲಿ ಹೆಂಡತಿ ಆದ್ರೂ ಕಟ್ಬೋದು ತಾಲಿ, ಗಂಡ ಆದ್ರೂ ಕಟ್ಬೋದು ತಾಲಿ. ದಟ್ ಮೀನ್ಸ್ ಸಿಂಗಾಪುರ್ ಇಂದ ಆದ್ರೂ ಪೇರಿಂಗ್ ಮಾಡ್ಬೋದು, ಮುಂಬೈ ರೀಜನ್ ಆದ್ರೂ ಪೇರಿಂಗ್ ಮುಂಬೈ ಮಾಡ್ಬೋದು, ಆದ್ರೂ ಮಾಡ್ಬೋದು. ಕ್ಲಿಯರ್? ಎಸ್ ಸರ್. Yes, sir. Yes, ನಾನು sir. ಮುಂಬೈ ತಗೋಬಿಡ್ತೀನಿ ಡಿಫಾಲ್ಟ್ ಆಗಿ. ನೀವು ಸಿಂಗಾಪುರ್ ಇಂದ ಕೂಡ ಮಾಡ್ಬೋದು, ನೋ ಪ್ರಾಬ್ಲಮ್. ಸೊ ನಾನು ಮುಂಬೈಗೆ ಬರ್ತೀನಿ, ಇಲ್ಲಿ ಕೂಡ ನಾನು VPC ಓಪನ್ ಮಾಡ್ತೀನಿ ಸಿಂಗಾಪುರಲ್ಲಿ. ಮುಂಬೈಗೆ ಬಂದ್ಬಿಟ್ಟು VPC ಅಲ್ಲಿ ಲೆಫ್ಟ್ ಸೈಡ್ ನೋಡಿದ್ರೆ ಪೇರಿಂಗ್ ಕನೆಕ್ಷನ್ ಅಂತಿದೆ, ಪೇರಿಂಗ್ ಕನೆಕ್ಷನ್ ಓಪನ್ ಮಾಡ್ತೀನಿ ಸರ್. ಕ್ರಿಯೇಟ್ ಪೇರಿಂಗ್ ಕನೆಕ್ಷನ್ ಸರ್. ಇಲ್ಲಿ ಹೆಸರು ಕೊಡ್ತೀನಿ ಸರ್, VPC012. ಎಲ್ಲಿ ಪೇರ್ ಮಾಡ್ತಾ ಇದ್ದೀನಿ? 02 ಹೆಸರು ಕೊಡ್ಬೋದು ನೀವು ಕರೆಕ್ಟ್ ಆಗಿ. ಯಾರು ರಿಕ್ವೆಸ್ಟ್ ಮಾಡ್ತಿದ್ದಾರೆ? ಗಂಡ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಯಾರಿಗೆ? ಹೆಂಡತಿಗೆ. ಸೆಲೆಕ್ಟ್ ದಿ ಲೋಕಲ್ VPC ಪೇರ್ ಅಂದ್ರೆ ಮುಂಬೈ ರೀಜನಲ್ VPC. ಯಾವ VPC ನೀನು ಪೇರ್ ಮಾಡ್ಕೋಬೇಕು ಅನ್ಕೊಂಡಿದೀಯಾ ಅಂದ್ರೆ, ನಾನ್ ಕುಮಾರ್, ನಾನ್ ರಿಕ್ವೆಸ್ಟ್ ಕಳಿಸ್ತಾ ಇದ್ದೀನಿ ಒಂದು ಹುಡುಗಿಗೆ ಅಲ್ವಾ? ನನ್ನ ಹೆಸರು ಇಲ್ಲಿ ಕೊಡ್ಬೇಕು. ಯಾರ ನನ್ನ ಹೆಸರು? 01. VPC 01. ಅಲ್ವಾ? ಫೈನ್, ಬಂತು ನೋಡಿ. ನೀವು ಇನ್ನೊಂದು ಕಂಡೀಷನ್ ಇದೆ ಇಲ್ಲಿ, ಸೆಲೆಕ್ಟ್ ಅನದರ್ VPC ಟು ಪೇರ್ ಅಂದ್ರೆ ಹೆಂಡತಿ ಎಲ್ಲಿದ್ದಾಳೆ? ಈ ಅಕೌಂಟ್ ಅಲ್ಲೇ ಇದಲ್ಲ, ಈ ಅಕೌಂಟ್ ಅಲ್ಲೇ ಇದಲ್ಲ, ಇನ್ನೊಂದು ಅಕೌಂಟ್ ಅಲ್ಲಿ ಇದಲ್ಲ. ಕ್ಲಿಯರ್? ಈ ಹರ್ತಲ್ಲೇ ಇದಲ್ಲ, ಇನ್ನೊಂದು ಯೂನಿವರ್ಸಲ್ ಇದಲ್ಲ ಅನ್ನೋದು ಅರ್ಥ ಆಯ್ತಾ? ಮೈ ಅಕೌಂಟ್ ಓನ್ಲಿ ಆರ್ ಅನದರ್ ಅಕೌಂಟ್ ಅಂದ್ರೆ ಅನದರ್ ಅಕೌಂಟ್, ಆ ಅಕೌಂಟ್ ID ಕೊಡ್ಬೇಕಾಗುತ್ತೆ, ಇಲ್ಲಿ ಅಕೌಂಟ್ ID ಇರೋದು. ಕ್ಲಿಯರ್? ಸೊ ಈ Yes, sir. ಅಕೌಂಟ್ ಮೈ ಅಕೌಂಟ್ ಕೊಡ್ತಾ ಇದ್ದೀನಿ ನಾನು. ಆಯ್ತಾ? ಈ ರೀಜನ್ ಇದೆನಾ, ಇನ್ನೊಂದು ರೀಜನ್ ಅಲ್ಲಿ ಇದೆನಾ VPC2? Pere Another. region. Another region. ರೀಸನ್ ಅಲ್ಲ, ದಿಸ್ ರೀಸನ್ ಅಲ್ಲ, ಅನದರ್ Another ರೀಸನ್. region. ಇಲ್ಲಿ ಏನ್ ಸೆಲೆಕ್ಟ್ ಮಾಡ್ಬೇಕು? ಯಾವ ರೀಸನ್? Singapore. ಸಿಂಗಾಪುರ್ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ID ಕೊಡ್ಬೇಕು. ಆಕ್ಸೆಪ್ಟರ್ ಯಾರು? ನನ್ನ ವೈಫ್. ಯಾರು ಆಕ್ಸೆಪ್ಟರ್? ಅಂದ್ರೆ ಸಿಂಗಾಪುರಲ್ಲಿ Singapore. VPC ID ಕೊಡಬೇಕಾಗುತ್ತೆ. ಇಲ್ಲಿ ಕರೆಕ್ಟಾಗಿ ಕಾಪಿ ಮಾಡ್ಕೋಬೇಕು ನೀವು ID. ಕ್ಲಿಯರ್? ಈ ID ಆಯ್ತಾ? ತಗೊಬಂದು ಇಲ್ಲಿ ಕರೆಕ್ಟಾಗಿ ಪೇಸ್ಟ್ ಮಾಡಬೇಕು. ಕ್ಲಿಯರ್? ಕ್ರಿಯೇಟ್ ಪೇರಿಂಗ್ ಕನೆಕ್ಷನ್. ಇಷ್ಟೇ, ಇನ್ನೇನು ಇಲ್ಲ. ಇಷ್ಟು ಮಾಡಿದ್ರೆ ಸಾಕು ಸರ್, ಇನ್ನೇನು ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ ಪೇರಿಂಗ್ ಆಗ್ತಾ ಇದೆ. ಏನಂತಿದೆ? ನನ್ನ ವೈಫ್ ಆಕ್ಸೆಪ್ಟ್ ಮಾಡ್ಬೇಕಲ್ಲ, ರಿಕ್ವೆಸ್ಟ್ ಕಳ್ಸಿದ್ದೀನಿ. ರೈಟ್? ರೈಟ್? ಯಾರಿಗೆ sir. ಕಳಿಸಿದ್ದೀನಿ ರಿಕ್ವೆಸ್ಟ್? ಸಿಂಗಾಪುರ್ ರೀಜನಲ್ VPCಗೆ. ಇಲ್ಲಿ ಬನ್ನಿ, VPC ಕನೆಕ್ಷನ್ಗೆ ಬಂದ್ಬಿಟ್ಟು ಒಂದ್ಸಲಿ ರಿಫ್ರೆಶ್ ಮಾಡಿದೆ, ಬಂತ ರಿಕ್ವೆಸ್ಟ್? ಎಲ್ಲಿಂದ ಬಂದಿದೆ ರಿಕ್ವೆಸ್ಟ್? ಆಕ್ಸೆಪ್ಟರ್ ನಾನು. ಎಲ್ಲಿಂದ ಬಂದಿದೆ ರಿಕ್ವೆಸ್ಟ್? ಇದು VPC. VPC1 ID. ಈಗ ಅವಳಿಗೆ ಬಿಟ್ಟಿರೋದು, ಇಫ್ ಶಿ ವಾಂಟ್ ಟು ಅಕ್ಸೆಪ್ಟ್ ಶಿ ಕ್ಯಾನ್, ಇಫ್ ಶಿ ವಾಂಟ್ ಟು ರಿಜೆಕ್ಟ್ ಶಿ ಕ್ಯಾನ್ ರಿಜೆಕ್ಟ್. ಇಫ್ ಶಿ ಈಸ್ ಆಕ್ಸೆಪ್ಟಿಂಗ್ ಐ ಕ್ಯಾನ್ ಕಮ್ಯುನಿಕೇಟ್. ಆಕ್ಸೆಪ್ಟ್ ಮಾಡ್ತಾಳೆ. ಕ್ಲಿಯರ್? ಈಗ ಪಿಂಗ್ ಆಗುತ್ತಾ ಸರ್ವರ್ಸು? ಹೇಳಿ.
ಎಸ್ Yes, yes, sir. Yes, sir. ಎಸ್ ಸರ್. ಆಗಲ್ಲ ಸರ್. ಹೆಂಗೆ ಸರ್ ಆಗುತ್ತೆ? ಥಿಂಕ್ ಮಾಡಿ. ಡಯಾಗ್ರಾಮ್ ಓಪನ್ ಮಾಡಿದೆ, ಥಿಂಕ್ ಮಾಡಿ. ಇನ್ನೊಂದು ಸ್ಟೆಪ್ ಬಾಕಿ ಇದೆ. ನಾವು ಇಲ್ಲಿ ಗಂಟ ಮಾಡಿರೋದು ಸೂಪರ್ ಕ್ಲಿಯರ್ ಎಲ್ಲಾರ್ಗೂ. ಇನ್ನೊಂದು ಸ್ಟೆಪ್ ಬಾಕಿ ಇದೆ. ರೌಟರ್ಗೆ ಕನೆಕ್ಟ್ ಮಾಡ್ಬೇಕಾ ಸರ್? ಎಸ್, ರೌಟ್ ಟೇಬಲ್ ಮಾಡಬೇಕು. ವೇಟ್, ಲೆಟ್ ಮೀ ಎಕ್ಸ್ಪ್ಲೇನ್ ಯು. ಬೇರೆಯವರು ಥಿಂಕ್ ಮಾಡಿ. ಏನ್ ಮಾಡ್ಬೇಕು ಹೇಳಿ ಸರ್? ರೌಟರ್ಗೆ ಕನೆಕ್ಟ್ ಮಾಡೋದಾಗ ಏನ್ ಮಾಡ್ಬೇಕು? ಹ್ಮ್ ಏನ್ ಮಾಡ್ಬೇಕು? ಗೆಸ್ ಮಾಡಿ ಸರ್. ಹಲೋ, am I audible? ಎಸ್ ಸರ್. ಎಸ್ ಸರ್ ಎಸ್ Sir. ಸರ್, ನಾನ್ ಕೇಳ್ತಾ ಇರೋದು ಏನು ಅಂತಂದ್ರೆ, ಈಗ್ಲೂ ಪಿಂಗ್ ಆಗ್ತಾ ಇಲ್ಲ, ಏನಕ್ಕೆ ಆಗ್ತಾ ಇಲ್ಲ ಅಂತ ನಾನು ನಿಮ್ಗೆ ಕ್ವಶನ್ ಕೇಳ್ದೆ, ಯಾರು ಆನ್ಸರ್ ಮಾಡಿಲ್ಲ. ಯಾಕೆ ಮಾಡ್ತಾ ಇಲ್ಲ? ಯಾಕೆ ಪಿಂಗ್ ಆಗ್ತಾ ಇಲ್ಲ? ಸೊ ಸೆಷನ್ ಎಂಡ್ ಆಗಿದೆ, ಪಿಂಗ್ ಆಗಲ್ಲ ಇದು. ಸೊ ನಾನು ಮತ್ತೆ ಕನೆಕ್ಟ್ ಮಾಡ್ಬೇಕಾಗುತ್ತೆ ಈಗ. ಕನೆಕ್ಟ್ ಆಗ್ತಾ ಇಲ್ವಲ್ಲ ನೋಡಿ, ಹೋಯ್ತು. ಮತ್ತೆ ಇಲ್ಲಿಂದ ನಾನು cd sudo su, ಸರಿ, ಪಿಂಗ್ ಆಗಲ್ಲ ಇದು. ನಾನು ಆಮೇಲೆ ಮತ್ತೆ ಪಿಂಗ್ ಮಾಡಿ ತೋರಿಸ್ತೀನಿ ಹೆಂಗೆ ಪಿಂಗ್ ಮಾಡಬೇಕು ಅಂತ ಇದೆ. ಆಯ್ತಾ? ಹೆಂಗೆ ಸರ್ ಪಿಂಗ್ ಮಾಡೋದು ಅಂತಂದ್ರೆ, ಆ ಈಗ ರೌಟ್ ಟೇಬಲ್ ಅಲ್ಲಿ ಆಡ್ ಮಾಡ್ಬೇಕು. ಈ ರೌಟ್ ಟೇಬಲ್ ಅಲ್ಲಿ, ಈ ರೌಟ್ ಟೇಬಲ್ ಅಲ್ಲಿ, ಈ ರೌಟ್ ಟೇಬಲ್ ಅಲ್ಲಿ, ಈ ರೌಟ್ ಟೇಬಲ್ ಅಲ್ಲಿ ಒಂದು ಎಂಟ್ರಿ ಆಡ್ ಮಾಡ್ಬೇಕು. ಏನ್ ಎಂಟ್ರಿ ಆಡ್ ಮಾಡ್ಬೇಕು ಗೊತ್ತಾ? ಈ VPC CI/CD ಏನು? ಹಾ, ಓದಕ್ಕಾಗಲ್ವಾ ಸರ್? 192.0.0.0 ಆ ಎಂಟ್ರಿ ಕ್ಲಾಸ್ ನಾವು ಇಲ್ಲಿ ಕೊಡ್ಬೇಕು ಈ ರೌಟ್ ಟೇಬಲ್ ಅಲ್ಲಿ. ಆಯ್ತಾ? 192.0.0.0./16 ಅಂತ ಇಲ್ಲಿ ಕೊಟ್ಬಿಟ್ಟು VPC ID ಕೊಡಬೇಕು. ಅಂದ್ರೆ ಈ ರೇಂಜಿನ ಯಾವ್ದಾದ್ರು ಬಂದ್ರೆ ನೀನು ಆಕ್ಸೆಪ್ಟ್ ಮಾಡು ಅಂತೇಳಿ ರೌಟ್ ಟೇಬಲ್ಗೆ ಹೇಳ್ತಾ ಇದ್ದೀನಿ. ಕ್ಲಿಯರ್? ಈ ರೌಟ್ ಟೇಬಲ್ಗೂ ಸೇಮ್ ಅದೇ ಡ್ರಾಮಾ. 192.0.0.16 ಈ VPC ID ಕೊಡ್ತೀನಿ. ಇಲ್ಲಿ ಏನ್ ಕೊಡ್ಬೇಕಂದ್ರೆ ಇದು ಕೊಡ್ಬೇಕು, 10. ವೈಸ್ ವರ್ಸ ಉಲ್ಟಾ, 10.0.0.0 ಅಂತೇಳಿ ಕೊಟ್ಬಿಟ್ಟು ID ಏನ್ ಕೊಡಬೇಕು? IGW ಯಾವ ತರ ಕೊಡ್ತೀರ ಅದೇ ತರ VPC ಪೇರಿಂಗ್ ID ಕೊಡ್ಬೇಕು. ಹೋಗಿ ಕೊಡೋದಾ? Yes, sir. Yes, ಫಸ್ಟ್ sir. ಮುಂಬೈ ಅಲ್ಲಿ ಕೊಡ್ತೀನಿ. ನಾನು ಮುಂಬೈ ಓಪನ್ ಮಾಡ್ತೀನಿ. ಈ ಮುಂಬೈ VPC CI/CD ಏನು 10 ಮರ್ತೋಗ್ಬಿಡ್ಬೇಕು ನೀವು. ಸೊ ರೌಟ್ ಟೇಬಲ್ ಬಂದ್ಬಿಟ್ಟು 3 ರೌಟ್ ಟೇಬಲ್ ಇದೆ ನನ್ನ ಹತ್ರ, 2 ಪ್ರೈವೇಟು, ಒಂದು ಪಬ್ಲಿಕ್. ಫಸ್ಟ್ ಪಬ್ಲಿಕ್ ಅಲ್ಲಿ ಕೊಡೋದು ತೋರಿಸ್ತೀನಿ ನೋಡಿ. ರೌಟ್ಸ್, ರೌಟ್ಸ್, ಎಡಿಟ್. ಇಲ್ಲಿ ನಾನು ಏನ್ ಕೊಡ್ಬೇಕು? 192 ಕೊಡ್ಬೇಕು. ಇಲ್ಲಿ ಏನ್ ಕೊಡ್ಬೇಕು? ಪೇರಿಂಗ್ ಕನೆಕ್ಷನ್. ಇದೆ ತಾನೇ ಪೇರಿಂಗ್ VPC1 to VPC2. ಸೇವ್. ಅರ್ಥ ಆಯ್ತು? Yes, sir. ಎಸ್ ಸರ್. ಅದೇ ತರ ಪ್ರೈವೇಟ್ಗೂ ಕೊಡ್ಬೇಕು. ಕೊಟ್ಟೆ. ಈಗ ಇನ್ನೊಂದು ರೌಟ್ ಟೇಬಲ್ ಇದೆ, ಇದು 3 ರೌಟ್ ಟೇಬಲ್ ಕ್ರಿಯೇಟ್ ಆಗಿದೆ. ನಾನು ಕ್ರಿಯೇಟ್ ಮಾಡ್ಬೇಕಾದ್ರೆ ಅದಕ್ಕೆ 3 ನಾನು ಆಟೋಮೇಶನ್ ವೇ ಯೂಸ್ ಮಾಡಿ VPC ಕ್ರಿಯೇಟ್ ಮಾಡಿದ್ದೇನೆ. ನೀವೇನ್ ಮಾಡ್ಬೇಕು? ಮ್ಯಾನ್ಯಲ್ ಆಗಿ ಮಾಡಬೇಕು. ಅವಾಗ್ಲೇ ಎರರ್ಸ್ ಬರ್ತವೆ, ಅವಾಗ್ಲೇ ನೀವು ಕಲಿಯೋದು. 2-3 ಸಲ ಮಾಡ್ತೀರಾ ಎರರ್ಸ್ ಬಂದಾಗ, ಡಿಲೀಟ್ ಮಾಡಿ ಮಾಡೋದು ಅಂತ ಅಲ್ವಾ? ಇವಾಗ ಇಲ್ಲಿಗೆ ಹೋಗಿ ಏನಂತ ಕೊಡ್ಬೇಕು? ನಾನು ಈ VPC ರೇಂಜ್ ಕೊಡ್ಬೇಕು. ಯಾವುದು? ಇದು. ಕಾಪಿ ಮಾಡ್ತೀನಿ. ಇಲ್ಲಿಗೆ ಬಂದ್ಬಿಟ್ಟು ರೌಟ್ ಟೇಬಲ್ಸ್, ಇಲ್ಲಿ 3 ರೌಟ್ ಟೇಬಲ್ಸ್ ಇದೆ. ಪಬ್ಲಿಕ್ ನಲ್ಲಿ ತೋರಿಸ್ತೀನಿ ನೋಡಿ. ಪಬ್ಲಿಕ್ ಬಂದ್ಬಿಟ್ಟು RT ಬಂದ್ಬಿಟ್ಟು ಎಡಿಟ್ ರೌಟ್ಸ್ ಬಂದ್ಬಿಟ್ಟು ಆಡ್ ರೌಟ್ಸ್ ಬಂದ್ಬಿಟ್ಟು ಇಲ್ಲಿ 10. ಇದು ಕೊಟ್ಬಿಟ್ಟು ಇಲ್ಲಿ ನಾನು ಪೇರಿಂಗ್ ಕೊಟ್ರೆ ಖತಮ್, ಮುಗೀತು. ಅದೇ ತರ ಇನ್ನ 2 ನನ್ನ ಹತ್ರ ಏನಿದೆ? ರೌಟಿಂಗ್ ಟೇಬಲ್. ಎಡಿಟ್ ರೌಟ್ಸ್, ಇಲ್ಲಿ ಬಂದು 10, ಇಲ್ಲಿ ಬಂದ್ಬಿಟ್ಟು ಪೇರಿಂಗ್ ಕನೆಕ್ಷನ್ಸ್ ಪೇರ್ಡ್ ಇದೆ. ಫೈನ್. ಈಗ ಪಿಂಗ್ ಆಗುತ್ತೆ ಸರ್. ನೋಡಿ, ನಾನು ಮುಂಬೈ ರೀಜನ್ ಜಂಪ್ ಸರ್ವರ್ ಒಳಗಡೆ ಇದೀನಿ. ನಾನೀಗ ಎಲ್ಲಿದ್ದೀನಿ? ನಾನು ಮುಂಬೈ ಮುಂಬೈ ಸಿಂಗಾಪುರ ಇದೆ? Mumbai. ಸಿಂಗಾಪುರ್. ಸಿಂಗಾಪುರ್ ರೀಜನ್ ಸರ್. ಇದು ಮುಂಬೈ, Singapore. ಇದು ಸಿಂಗಾಪುರ್. ಆಯ್ತಾ? ಇದು ಮುಂಬೈ, ಇದು ಸಿಂಗಾಪುರ್. ಓಕೆ. ಜಂಪ್ ಸರ್ವರ್, 2 ಜಂಪ್ ಸರ್ವರ್ಗೆ ಹೋಗಿದ್ದೀನಿ. ಇರು ತೋರಿಸ್ತೀನಿ. ಕನೆಕ್ಷನ್ ಟೈಮ್ ಡಾಟ್ ಆಗಿದೆ. ಸೊ ಇದು ಬಂದ್ಬಿಟ್ಟು ಯಾವುದು?
ಜಂಪ್ ಸರ್ವರ್ LS ಮಾಡಿ 41 ನೈಟ್ ಬಂದ್ಬಿಟ್ಟು ಯಾರ್ದು ಮುಂಬೈ ರೀಜನ್, Mumbai. NNN ಬಂದ್ಬಿಟ್ಟು ಸಿಂಗಾಪುರ್ ಅಲ್ವಾ. ಫಸ್ಟ್ ನಾನು ಮುಂಬೈ ರೀಜನ್ಗೆ ಲಾಗಿನ್ ಆಗ್ತೀನಿ ಪ್ರೈವೇಟ್ ಸರ್ವರ್ಗೆ. ಇಲ್ಲಿಗೆ ಬಂದ್ಬಿಟ್ಟು EC2 ಮಿಷಿನ್ ಓಪನ್ ಮಾಡ್ತೀನಿ. ಇಲ್ಲಿಗೂ ಬಂದ್ಬಿಟ್ಟು EC2 ಮಿಷಿನ್ ಓಪನ್ ಮಾಡ್ತೀನಿ. ಈಗ ಮುಂಬೈ ರೀಜನ್ ಅಲ್ಲಿ ಪ್ರೈವೇಟ್ EC2 ಮಿಷಿನ್ ಇದು ಕನೆಕ್ಷನ್ ID ತಗೊಂಡು ಅಲ್ಲಿ ಕೊಡ್ತೀನಿ. ಲುಕ್ ಹಿಯರ್, ಪ್ರೈವೇಟ್ ಸಬ್ನೆಟ್, ಇದು ಕನೆಕ್ಟ್ ಅಂಡ್ ಇದು ಕಾಪಿ ಮಾಡಿದೆ, ಇಲ್ಲಿಗೆ ಬಂದೆ ಪೇಸ್ಟ್ ಮಾಡ್ತೀನಿ. ಆಯ್ತು, ಎಂಟರ್ Yes. ಮಾಡಿದೆ. ಎಲ್ಲಿದ್ದೀನಿ ಈಗ ನಾನು? ಪ್ರೈವೇಟ್ EC2. LS ಮಾಡಿದ್ರೆ ಪ್ರೈವೇಟ್. ಎಲ್ಲಿ VPC 1 ಅಲ್ಲಲ್ವಾ? VPC1. ಹಾ Yes. ಹ್ಮ್ ಈಗ ಅದೇ ತರ ಸಿಂಗಾಪುರಲ್ಲಿ ಇರೋ ಪ್ರೈವೇಟ್ ಮಿಷಿನ್ಗೆ ಜಂಪ್ ಮಾಡ್ತೀನಿ. ಆಯ್ತಾ, LS ಮಾಡಿದೆ, ಫೈನ್. ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿಗೆ ಬಂದು ಕನೆಕ್ಟ್, ಇಲ್ಲಿಗೆ ಬರ್ತೀನಿ. ಆಯ್ತಾ, ನೆಕ್ಸ್ಟ್ I'll come here, paste. ಪೇಸ್ಟ್ ಆಯ್ತಾ? ಎಲ್ಲಿದ್ದೀನಿ ನಾನು? ಹಾ ಪ್ರೈವೇಟ್ Private. EC2. Private. ಪ್ರೈವೇಟ್ ಯಾವ ರೀಜನ್? Singapore. Singapore. ಸಿಂಗಾಪುರ್. ಇವಾಗ ಏನ್ ಮಾಡ್ಬೇಕು ನಾನು? ಯಾರಕ್ಕೆ ಪಿಂಗ್ ಮಾಡ್ಬೇಕು? Mumbai. ಮುಂಬೈ ರೀಜಿಯನ್. Mumbai. ಮುಂಬೈ ರೀಜನ್ ಅಲ್ಲಿ ಒಂದು ಇನ್ಸ್ಟೆನ್ಸ್ Private. ಇದೆ ಅಲ್ವಾ? ಇದು ತಾನೇ ಮುಂಬೈ ರೀಜನ್ ಇನ್ಸ್ಟೆನ್ಸ್ ಅಲ್ವಾ? 10 ಇಂದ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಪಿಂಗ್ ಮಾಡಕ್ ಟ್ರೈ ಮಾಡ್ತೀನಿ ಸರ್. ಆಗುತ್ತಾ? ಆಗಿಲ್ಲ ಅಂದ್ರೆ ಹೊಡಿತೀನಿ, ಆಗ್ಲೇಬೇಕು. ವಿಲ್ ಸಿ ವೈ ಇಟ್ಸ್ ನಾಟ್ ಹ್ಯಾಪನಿಂಗ್ ಅಂತೇಳಿ. ಇಲ್ಲಿಂದ ಕೂಡ ನೋಡೋಣ. ಪಿಂಗ್ ಮಾಡ್ತೀನಿ. ಪಿಂಗ್ ಯಾರಿಗೆ ಪಿಂಗ್ ಮಾಡಬೇಕು? 192 ಅಂದ್ರೆ ಇಲ್ಲಿದೆ ನೋಡಿ. 192. ಓಕೆ, ಬಂದು ಯಾಕೆ ಪಿಂಗ್ ಆಗ್ತಾ ಇಲ್ಲ ಟ್ರಬಲ್ ಶೂಟ್ ಮಾಡ್ಬೇಕು. ಆಗಿಲ್ಲ ಅಂತಂದ್ರೆ 90% ಆಗ್ಬೇಕಿದು, ಯಾಕೆ ಆಗ್ತಾ ಇಲ್ಲ? ಒಂದು ರೂಲ್ ಸರ್, ಎಲ್ಲ EC2 ಮಿಷನ್ಗೆ ಏನಿರುತ್ತೆ ಅಂತ ಹೇಳಿದ್ದೀನಿ ನಾನು. ಆ ಕಲ್ತಿದೀವಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ. ಪ್ರೈವೇಟ್ ಅಂಡ್ Firewall. ಪಬ್ಲಿಕ್ IP ಅಡ್ರೆಸ್. ಮತ್ತೆ ಸೆಕ್ಯೂರಿಟಿ ಗ್ರೂಪ್. Security group. ಸೆಕ್ಯೂರಿಟಿ ಗ್ರೂಪ್ ಅದರಲ್ಲಿ Security group. ಇನ್ಬೌಂಡ್ ಅಲ್ಲಿ ಯು ಹ್ಯಾವ್ ಟು ಎನೇಬಲ್ ಒನ್ ಪೋರ್ಟ್. ಏನಾಗಿರ್ಬೋದು ಅದು? SSH 22. ಅವಾಗ್ಲೇ SSH ಎನೇಬಲ್ ಇರುತ್ತೆ ಸರ್. ವಾಟ್ ಇಸ್ HTTP 80. HTTP ಬಂದ್ಬಿಟ್ಟು ಅಪ್ಲಿಕೇಶನ್. Application. ಪಿಂಗ್ ಮಾಡೋ ಪ್ರೋಟೋಕಾಲ್ ಬಂದ್ಬಿಟ್ಟು ICMP ಎನೇಬಲ್ ಮಾಡ್ಬೇಕು. ಹೋಗಿ ಮಾಡದ? ಹಾ Yes. ಎಸ್ ಸರ್. ಕನೆಕ್ಟ್ ಅಲ್ಲ, ಸೆಕ್ಯೂರಿಟಿ ಗ್ರೂಪ್ ಬರ್ಬೇಕು. ಅಯ್ಯಯ್ಯೋ, ಸೆಕ್ಯೂರಿಟಿ SSH ಎನೇಬಲ್ ಇದೆ ನನಗೆ. HTTP ಬಂದ್ಬಿಟ್ಟು ವೆಬ್ಸೈಟ್ ಹೋಸ್ಟ್ ಮಾಡೋಕೆ HTTP ಬೇಕು ನನಗೆ. ಇಲ್ಲಿ ಬಂದ್ಬಿಟ್ಟು ನಾನು ICMP IPv4 000 ಬೇಡ ಅಂತಂದ್ರೆ ಯು ಕ್ಯಾನ್ ಗಿವ್ ದಿ VPC ರೇಂಜು ಇಲ್ಲಿ ಕೊಡ್ಬೋದು, ನೋ ಪ್ರಾಬ್ಲಮ್. ಫಸ್ಟ್ ಲೆಟ್ ಅಸ್ ಚೆಕ್. ಇಲ್ಲಿಗೆ ಬಂದ್ಬಿಟ್ಟು ಸೆಕ್ಯೂರಿಟಿ, ಇಲ್ಲಿಗೆ ಬಂದ್ಬಿಟ್ಟು ಇನ್ಬೌಂಡ್ ರೋಲ್ ICMP. ಇದು ವರ್ಕ್ ಆಗ್ತಿದ? ಇನ್ನೊಂದು ಟ್ರಬಲ್ ಶೂಟ್ ನೋಡೋದ. ಇವಾಗ ವರ್ಕ್ ಆಗಿಲ್ಲ ಅಂದ್ರೆ ಹೊಡಿತೀನಿ ಅದಕ್ಕೆ. ನೋಡಿ ಏನಾಗ್ತಿದೆ ನೋಡೋದು. ಪಿಂಗ್ ಆಗ್ತಿದೆ ಅಲ್ವಾ? ಇಲ್ಲಿ ನೋಡಿ, ಇದೇನಕ್ಕೆ ಆಗ್ತಾ ಇಲ್ಲ ನೋಡೋದ. ಇನ್ನು ರೂಲ್ ಅಪ್ಡೇಟ್ ಆಗಿಲ್ಲೇನೋ ಇದಕ್ಕೆ. ಆಯ್ತಾ, ಕರೆಕ್ಟ್ IP ಅಡ್ರೆಸ್ 147 ಚೆಕ್ ಮಾಡೋದ ಏನಕ್ಕೆ ಆಗ್ತಾ ಇಲ್ಲ ಅಂತೇಳಿ. ಸರ್, ಆಯ್ತಾ, ಮುಂಬೈ ರೀಜನ್ ಅಲ್ಲಿ IGW ಕ್ರಿಯೇಟ್ ಮಾಡುವಾಗ IGE ಅಂತ ಕೊಟ್ಟಿದ್ದೀರಾ? ಹೆಸರೇನಾಗಲ್ಲ, ಹೆಸರೇನಾಗಲ್ಲ. ಹೌದಾ? ಓಕೆ ಸರ್. IGW ಯೂಸ್ ಮಾಡ್ತಾ ಇಲ್ಲ ಇಲ್ಲಿ. ಇಂಟರ್ನೆಟ್ಗೆ ಹೋಗ್ತಾ ಇಲ್ವಲ್ಲ ಟ್ರಾಫಿಕ್. ಪ್ರೈವೇಟ್ ಸಬ್ನೆಟ್ ಇಂದ ಪ್ರೈವೇಟ್ ಇನ್ನೊಂದು ಅದಕ್ಕೆ ಬೈ ಯೂಸಿಂಗ್ ಪೇರಿಂಗ್ ಕನೆಕ್ಟ್ ಆಗ್ತಾ ಇದೆ ಓಕೆ ಅಲ್ವಾ? ಸರ್. ಹ್ಮ್. ಮುಂಬೈ ರೀಜನ್ ಅಲ್ಲಿ ದೇರ್ ಇಸ್ ಸಮ್ ಇಶ್ಯೂ. ಮುಂಬೈ ರೀಜನ್ ಇಂದ ಸಿಂಗಾಪುರ್ ಪಿಂಗ್ ಆಗ್ತಾ ಇಲ್ಲ, ಬಟ್ ಇದು ಸಿಂಗಾಪುರ್ ಸರ್ವರ್, ಸಿಂಗಾಪುರ್ ಇಂದ ಮುಂಬೈಗೆ ಪಿಂಗ್ ಆಗ್ತಿದೆ. ಆಯ್ತಾ, ಈಗ ಮುಂಬೈಯಿಂದ ಸಿಂಗಾಪುರ್ ಪಿಂಗ್ ಆಗ್ತಾ ಇಲ್ಲ, ಏನಕ್ಕೆ ಅಂತೇಳಿ ಚೆಕ್ ಮಾಡೋದು. ಮುಂಬೈ ರೀಜನ್ ಓಪನ್ ಮಾಡ್ತೀನಿ ನಾನು ಫಸ್ಟ್. ಆಯ್ತಾ, ಇನ್ಸ್ಟೆನ್ಸ್ ಓಪನ್ ಮಾಡ್ತೀನಿ ಫಸ್ಟ್. ಸೆಕ್ಯೂರಿಟಿ ಗ್ರೂಪ್ ಚೆಕ್ ಮಾಡ್ತೀನಿ ಇನ್ನೊಂದ್ಸಲಿ.
ICMP ಎನೇಬಲ್ ಇದೆ, ICMP ಎನೇಬಲ್ ಇದೆ, ಫೈನ್. ನೆಕ್ಸ್ಟ್ VPCಗೆ ಬರ್ತೀನಿ. ಅಲ್ಲ, EC2 ಮಿಷನ್ ಯಾವ ಸಬ್ನೆಟ್ ಅಲ್ಲಿ ಇದೆ ಚೆಕ್ ಮಾಡ್ತೀನಿ. ಹೆಂಗೆ ಚೆಕ್ ಮಾಡೋದು? ನೆಟ್ವರ್ಕ್ VPC2 ಅಂದರೆ 82 ಅಲ್ಲಿದೆ, ಲಾಸ್ಟ್ 82 ಡಿಜಿಟ್. ಈಗ VPC ಓಪನ್ ಮಾಡ್ತೀನಿ. 82 ಬಂದ್ಬಿಟ್ಟು ಯಾವ ಸಬ್ನೆಟ್ ನೋಡೋದ, ಯಾವ VPC ಅಲ್ಲಿದೆ ನೋಡೋದ. ಇಲ್ಲಿಗೆ ಬಂದ್ಬಿಟ್ಟು ಸಬ್ನೆಟ್ಸ್ 82 ಬಂದ್ಬಿಟ್ಟು ಇದು ಅಲ್ವಾ. ಯಾವ ರೌಟ್ ಟೇಬಲ್ ಅಲ್ಲಿದೆ? ಈ ರೌಟ್ ಟೇಬಲ್ ಇದೆ. ಎಂಟ್ರೀಸ್ ಏನು ಕರೆಕ್ಟೇ ಇದೆ ಅಲ್ವಾ, ಯಾಕೆ ಪಿಂಗ್ ಆಗ್ತಾ ಇಲ್ಲ ಮತ್ತೆ? IP address ಏನಾದ್ರು ರಾಂಗ್ ಇರುತ್ತೆ. ಸೊ 192.168 ಎಸ್ ಸರ್. ಕ್ಲಾಸ್ ಸಿ ಅಲ್ಲಿ ಕ್ಲಾಸ್ ಬಿ, ಪ್ರೈವೇಟ್ IP ಅಡ್ರೆಸ್ ಕ್ಲಾಸ್ ಸಿ 192.168 192.168 ಅಲ್ಲ ಸರ್. ಹಾ ಕ್ಲಾಸ್ ಸಿ, ಕ್ಲಾಸ್ ಸಿ ಅಲ್ಲಿ ಪ್ರೈವೇಟ್ IP 192.168 ಅಡ್ರೆಸ್. ಅದೇನು ಪ್ರಾಬ್ಲಮ್ ಇಲ್ಲ ಸರ್. The server have some issue. Let me see. Something is wrong. ಪಿಂಗ್ ವರ್ಕ್ ಆಗ್ತಾ ಇಲ್ಲ ಇಲ್ಲಿ ಅಂತಂದ್ರೆ ಪಿಂಗ್ ಪಿಂಗ್ ಆಗ್ತಿದೆ. ಈ ಸರ್ವರ್ಗೆ ಪಿಂಗ್ ಆಗ್ತಾ ಇಲ್ಲ ಅಂತಂದ್ರೆ ಅದೇ ತರ ನಾನು ಮುಂಬೈಯಲ್ಲಿ ಕೂಡ ರೌಟ್ ಟೇಬಲ್ಸ್ ಅಲ್ಲಿ ಸಿಂಗಾಪುರಲ್ಲಿ ಕೂಡ ರೌಟ್ ಟೇಬಲ್ಸ್ ಅಲ್ಲಿ ಚೆಕ್ ಮಾಡ್ತೀನಿ ಒಂದ್ಸಲಿ. ಆಯ್ತಾ? ಯಾವ ಇನ್ಸ್ಟೆನ್ಸ್ಗೆ ಪಿಂಗ್ ಮಾಡ್ತಾ ಇರೋದು ನಾನು? ಈ ಇನ್ಸ್ಟೆನ್ಸ್ಗೆ. ಯಾವ ಸಬ್ನೆಟ್ ಅಲ್ಲಿದೆ? BB ಅಲ್ಲಿದೆ. ಆಯ್ತಾ? VPCಗೆ ಹೋಗ್ತೀನಿ. ಎಂಟ್ರಿನೇ ಮಾಡಿಲ್ಲ, ಹೆಂಗ್ ಪಿಂಗ್ ಆಗುತ್ತೆ ಅಲ್ವಾ? ಹಾ ಮಾತಾಡ್ರಿ, ಅರ್ಥ ಆಗಿಲ್ಲ. ಹಾ ಸರ್, ಅರ್ಥ ಆಗಿಲ್ಲ ಸರ್. ಹಿಯರಿಂಗ್ ಅರ್ಥ ಆಯ್ತು. ಎಂಟ್ರಿ ಮಾಡಿಲ್ಲ, ಈಗ ಆಗುತ್ತೆ ನೋಡಿ. ಆಗ್ತಾ ಇದೆನಾ? ಇಲ್ಲಿಂದ ಇಲ್ಲಿಗೆ ನೋಡಿ, ಇದು ಕೂಡ ಆಗ್ತಾ ಇದೆ, ಕಂಟಿನ್ಯೂಸ್ ಆಗಿ ಆಗ್ತದೆ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಹಾಯ್ ಹಲೋ, ಹಾಯ್ ಹಲೋ. ದಟ್ ಮೀನ್ಸ್ ವಾಟ್ ಡಿಡ್ ಯು ಅಂಡರ್ಸ್ಟ್ಯಾಂಡ್ ಫ್ರಮ್ ದಿಸ್ ಡಯಾಗ್ರಾಮ್? ಪ್ರೈವೇಟ್ IP ಅಡ್ರೆಸ್, ಪ್ರೈವೇಟ್ IP ಅಡ್ರೆಸ್ ಈ ತರ ಪ್ರೈವೇಟ್ ಆಗಿ ಪಿಂಗ್ ಆಗ್ತಾ ಇದೆ. ಕ್ಲಿಯರ್? ಇಲ್ಲಿಂದ ಪ್ರೈವೇಟ್ IP ಅಡ್ರೆಸ್ ಇದಕ್ಕೂ ಪಿಂಗ್ ಮಾಡ್ಬೋದು. ಇಲ್ಲ ನೀವ್ ಏನ್ ಮಾಡ್ಬೋದು ಗೊತ್ತಾ? ಇದ್ರದ್ದು SSH ಕೀ ಯಾರ್ದು? ಇದ್ರದ್ದು SSH ಕೀ ಇಲ್ಲಿ ಸೇವ್ ಮಾಡ್ಬಿಟ್ಟು ನೀವು ಇಲ್ಲಿಂದ ಕೂಡ ನೀವು ಜಂಪ್ ಮಾಡ್ಬೋದು ಈ ಸರ್ವರ್ಗೆ. ಕನೆಕ್ಟಿವಿಟಿ ಇದೆ ತಾನೇ? ಪ್ರೈವೇಟ್ IP ಅಡ್ರೆಸ್ ಯೂಸ್ ಮಾಡ್ಬಿಟ್ಟು ಜಂಪ್ ಮಾಡ್ಬೋದು ಇಲ್ಲಿಂದ ಇಲ್ಲಿಗೆ, ಕೀ ಇದ್ರೆ. ಅರ್ಥ ಆಯ್ತಾ? ಎಸ್ ಸರ್. ಕನೆಕ್ಷನ್ ಇದೆ ಅಂತಂದ್ರೆ ಇದ್ರದ್ದು ಕೀ ಪೇರ್ ಇಲ್ಲಿ ಸೇವ್ ಮಾಡ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಜಂಪು ಮಾಡ್ಬೋದು. ಓಕೆ? ಎಸ್. ಕ್ವಶನ್ಸ್ ಕೇಳಿ. ಈಗ ರಿಪೀಟ್ ಮಾಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. VPC ಪೇರಿಂಗ್ ಈಸ್ ನಥಿಂಗ್ ಬಟ್ ಮೇಕಿಂಗ್ ಅ ಕಮ್ಯುನಿಕೇಶನ್ ಬಿಟ್ವೀನ್ ದ VPCs. ಆಯ್ತಾ? ಈಗ ಇದು ಯಾವ ತರ ಅಚೀವ್ ಮಾಡಿದೀನಿ ಅಂತಂದ್ರೆ ಐ ಹ್ಯಾವ್ ಕ್ರಿಯೇಟೆಡ್ 2 VPCs ವಿತ್ ಡಿಫರೆಂಟ್ CI/CDR ಪಾಯಿಂಟ್ ಟು ಬಿ ನೋಟೆಡ್. ಇಟ್ ಶುಡ್ ನಾಟ್ ಬಿ ಸೇಮ್. Classes can be same but not completely CI/CD same. ಆಯ್ತಾ? And I have created a VPC fully fledged as well as VPC-B also. ಇಲ್ಲಿ ನಾನು ಜಂಪ್ ಸರ್ವರ್ ಕ್ರಿಯೇಟ್ ಮಾಡಿದ್ದೀನಿ, ಇಲ್ಲಿ ನಾನು ಜಂಪ್ ಸರ್ವರ್ ಕ್ರಿಯೇಟ್ ಮಾಡಿದ್ದೀನಿ, ಇಲ್ಲಿ ಪ್ರೈವೇಟ್ EC2 ಮಿಷನ್ ಕ್ರಿಯೇಟ್ ಮಾಡಿದ್ದೀನಿ, ಇಲ್ಲಿ ಪ್ರೈವೇಟ್ EC2 ಮಿಷನ್ ಕ್ರಿಯೇಟ್ ಮಾಡಿದ್ದೀನಿ. ಆಯ್ತಾ? ಈ ಪ್ರೈವೇಟ್ ಸರ್ವರ್ಗೆ ಪಿಂಗ್ ಮಾಡಬೇಕು ಅಂತಂದ್ರೆ NAT ಗೇಟ್ವೇ ಯಾವಾಗಲೂ ತಡೆಯುತ್ತೆ. ವೆರಾಸ್ ಇನ್ನೊಂದು VPC ಇಂದ ಪಿಂಗ್ ಮಾಡಬೇಕು ಅಂತಂದ್ರೆ VPC ಪೇರಿಂಗ್ ಅನ್ನೋ ಕಾನ್ಸೆಪ್ಟ್ ಬಂದಿದೆ ನಮಗೆ. ಆಯ್ತಾ? ಸೊ ನಾನೇನ್ ಮಾಡಿದ್ದೀನಿ, ಒಂದು VPC ಪೇರಿಂಗ್ ಮುಂಬೈ ರೀಜನ್ ಇಂದ ಸಿಂಗಾಪುರ್ ರೀಜನ್ಗೆ ಮಾಡಿದ್ದೀನಿ. ಮಾಡಾಗಿದ್ಮೇಲೆ ಏನ್ ಮಾಡಿದ್ದೀನಿ, ರೌಟ್ ಟೇಬಲ್ಸ್ ಅಲ್ಲಿ ಎಂಟ್ರಿ ಮಾಡಬೇಕು ಕಂಪಲ್ಸರಿ. ಇಲ್ಲಿಗೆ ಬಂದ್ಬಿಟ್ಟು ಆಕ್ಸೆಪ್ಟ್ ಮಾಡಬೇಕು. ಆಕ್ಸೆಪ್ಟ್ ಮಾಡಿದ್ಮೇಲೆ ರೌಟ್ ಟೇಬಲ್ಸ್ಗೆ ಹೋಗಿ ಏನ್ ಎಂಟ್ರಿ ಮಾಡಬೇಕು, CI/CDR ಕೊಟ್ಬಿಟ್ಟು ಈ ಪೇರಿಂಗ್ ID ಕೊಡಬೇಕು. CI/CDR ಇಲ್ಲಿ ಕೊಡಬೇಕು, ಈ ಪೇರಿಂಗ್ ID ಕೊಡಬೇಕು. ಇಲ್ಲಿ CI/CDR ಕೊಡಬೇಕು, ಈ ಪೇರಿಂಗ್ ID ಕೊಡಬೇಕು. ಇಲ್ಲಿ CI/CDR ಕೊಡಬೇಕು, ಈ ಪೇರಿಂಗ್ ID ಕೊಡಬೇಕು. ಇಲ್ಲಿ ಗಂಟ ಅರ್ಥ ಆಗಿದ್ಮೇಲೆ ನಾನೇನ್ ಮಾಡಿದ್ದೀನಿ, EC2 ಮಿಷನ್ ಸೆಕ್ಯೂರಿಟಿ ಗ್ರೂಪ್ಗೆ ಹೋಗ್ಬಿಟ್ಟು ನಾನೇನ್ ಮಾಡಿದ್ದೀನಿ, ICMP ನಾನು ಎನೇಬಲ್ ಮಾಡಿದೆ. ಅರ್ಥ ಆಯ್ತಾ?
ಮಾಡಾಗಿದ್ಮೇಲೆ ಪಿಂಗ್ ಅನ್ನೋ ಕನೆಕ್ಷನ್ ಸ್ಟಾರ್ಟ್ ಆಯ್ತು ಪಿಂಗ್ ಆಗಕ್ಕೆ. ದಿಸ್ ಇಸ್ ಒನ್ ವೇ ಆಫ್ ಅಚೀವಿಂಗ್. ಇಲ್ಲ ಇಲ್ಲಿ ನಾನು ಏನ್ ಮಾಡ್ಬೋದು ಗೊತ್ತಾ, ಇದ್ರದ್ದು ಕೀ ಪೇರ್ ನಾನು ಇಲ್ಲಿ ಸೇವ್ ಮಾಡ್ಬಿಟ್ಟು ನಾನೇನ್ ಮಾಡ್ಬೋದು, ಜಂಪು ಮಾಡ್ಬೋದು ಈ ಸರ್ವರ್ಗೆ. ಯು ವಾಂಟ್ ಟು ಡೂ ದಟ್ ಆರ್ ಶುಡ್ ಐ ಡೂ ದಟ್ ಆರ್ ಯು ಕ್ಯಾನ್ ಡೂ ಇಟ್? ಮಾಡ್ಲಾ ನಾನು? ಹಾ, ಪಿಂಗ್ ಸ್ಟಾಪ್ ಮಾಡ್ಬಿಡ್ತೀನಿ ಮುಂಬೈ ರೀಜನ್ದು. ಎಲ್ಲಾನು ಸ್ಟಾಪ್ ಮಾಡಿದೆ, ನಾನು ಕ್ಲಿಯರ್ ಮಾಡ್ತೀನಿ. ಎಲ್ಲಿದ್ದೀನಿ ನಾನೀಗ? ಮುಂಬೈ ರೀಜನ್ ಅಲ್ಲಿ ಇದ್ದೀನಿ. ಸೊ ಇಲ್ಲಿ ನಾನು ಯಾರ್ದು ಕೀ ಪೇರ್ ಸೇವ್ ಮಾಡ್ಬೇಕು? ಸಿಂಗಪುರ್ ರೀಜನ್ ಪ್ರೈವೇಟ್ ಸರ್ವರ್ದು ನಾನು ಸೇವ್ ಮಾಡ್ತೀನಿ. ಕ್ಲಿಯರ್? ಆ Yes. ಜಂಪ್ ಸರ್ವರ್ ಇಂದ ಮಾಡ್ಬೋದು, ಎಲ್ಲಿಂದಾದ್ರೂ ಮಾಡ್ಬೋದು. ಸೊ ಅದದ್ದೇನು ಕೀ ಪೇರು ಇದು ತಾನೆ ಅಲ್ವಾ? Yes. Dot pem. Okay. ಇದೆ, ಪರ್ಮಿಷನ್ ಚೇಂಜ್ ಮಾಡ್ತೀನಿ ಆಯ್ತಾ. ಈಗ ನಾನು ಯಾವ ರೀಜನ್ದು, ಸಿಂಗಪುರ್ ರೀಜನ್ EC2 ಮಿಷಿನ್ಗೆ ಹೋಗಿ ಪ್ರೈವೇಟ್ EC2 ಮಿಷಿನ್ ಪ್ರೈವೇಟ್ IP ಅಡ್ರೆಸ್ ತಗೊಂಡು ನೋಡಿ ಈ ಮಿಷನ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಲ್ವಾ, ನೋಡೋದ ಏನಾಗುತ್ತೋ ಅಂತ. ಇಲ್ಲಿ ಕೊಟ್ಟೆ ಕನೆಕ್ಟ್, ಇಲ್ಲಿ ಬಂದ್ಬಿಟ್ಟು ಕೊಡ್ತೀನಿ ಎಂಟರ್, ಕನೆಕ್ಟ್ ಆಗ್ತಿದೆ. ನಾನು ಎಲ್ಲಿದ್ದೆ, ನಾನು ಫಸ್ಟಿಗೆ 10 ಇಂದ ಸ್ಟಾರ್ಟ್ ಆಗ್ತಿತ್ತು, ಇವಾಗ ಇಲ್ಲಿದ್ದೀನಿ. ಅರ್ಥ 192. ಆಯ್ತಾ? Yes. ಇಲ್ಲಿಂದ ನಾನು ಏನ್ ಮಾಡಿದೆ, ಇದಕ್ಕೂ ಕನೆಕ್ಟ್ ಮಾಡಿದೆ SSH, ಇದರದ್ದು ಕೀಪೇರ್ ನಾನು ಇಲ್ಲಿ ಸೇವ್ ಮಾಡ್ಬಿಟ್ಟು ಅಲ್ವಾ. ಐ Yes, ವಿಲ್ ಗಿವ್ ಯು 5 minutes ಆಫ್ ಟೈಮ್, ಯು ಕ್ಯಾನ್ ಆಸ್ಕ್ ಯುವರ್ ಎನಿ ಕ್ವಶನ್ಸ್. ನೋಡಿ ಸರ್, ಕನ್ಫ್ಯೂಷನ್ ಇರುತ್ತೆ, ಸ್ವಲ್ಪ ದೊಡ್ಡ ಟಾಪಿಕ್ ಅನಿಸ್ತಿದೆ, ಬಟ್ ಇಟ್ಸ್ ವೆರಿ 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 ಏನು ಈಸಿ. easy. ಒಂದ್ಸಲಿ ಮಾಡಿದ್ರೆ ನೀವು ಆಟ ಆಡ್ತೀರಾ ಕೂತ್ಕೊಂಡು. ಓಕೆ, ಓಕೆ. ಕ್ವಶನ್ಸ್ ಇದ್ರೆ ಕೇಳಿ ಪ್ಲೀಸ್, ಸೈಲೆಂಟ್ ಆಗಿರಬೇಡಿ. ಥಿಂಕ್ ಮಾಡಿ, ಯೋಚನೆ, ನಿಮ್ ಬ್ರೈನಿಗೆ ವರ್ಕ್ ಕೊಡಿ. ಏನೆಲ್ಲ ಮಾಡಿದೀನಿ ಅಂತ ಇಲ್ಲೊಂದು ಸ್ವಲ್ಪ ಬ್ರೈನಿಗೆ ವರ್ಕ್ ಕೊಡಿ. ಕ್ವಶನ್ಸ್ ಇದ್ರೆ ಪ್ಲೀಸ್ ಆಸ್ಕ್, ಡೋಂಟ್ ವೇಸ್ಟ್ ಯುವರ್ ಟೈಮ್. ಸರ್ ಇದು 192.0.0.16 ಅಂತ ತಗೊಂಡಿದ್ದೀರಲ್ಲ ಸರ್, ಅಲ್ಲಿ ನಾವು ಡಿಫಾಲ್ಟ್ ಆಗಿ ಅದು ಕ್ಲಾಸಿ ಆಗುತ್ತಲ್ಲ ಸರ್, 192.68 ಅಂತಾನೆ ತಗೋಬೇಕು ಅಥವಾ ನಾರ್ಮಲ್ ಈ ಥರ ಆಗುತ್ತೆ? ಹಿಂಗಾದ್ರೂ ತಗೋಬಹುದು ಸರ್. IP ಅಡ್ರೆಸ್ ಹತ್ರ ಆಟ ಆಡೋದು ಕಲ್ಸಿದೀನಿ ನಾನು ನಿಮ್ಗೆ ಸೆಕೆಂಡ್ ಕ್ಲಾಸ್ ಅಲ್ಲಿ. ಸಬ್ ನೆಟ್ಟಿಂಗ್, IP ಅಡ್ರೆಸ್, ಕ್ಲಾಸಸ್ ಕಲ್ಸಿದಿನ ಇಲ್ಲ? ಹಾಂ ನೀವು 192.168 ತಗೋಬೇಕಂತ ಏನೂ ರೂಲ್ ಇಲ್ಲ. ಹಾಂ ಇಟ್ಸ್ ಅಪ್ ಟು ಯು. ಏನಾಗುತ್ತೆ 16 ತಗೊಂಡ್ರೆ? ಇವೆರಡು ಏನಾಗುತ್ತೆ? ಹೋಸ್ಟ್ ಆಗ್ತವೆ, ನೆಟ್ವರ್ಕ್ ಆಗ್ತಾವ? ಹಾ, ರಿಸೋರ್ಟ್ ಆಗ್ತಾವ ಇಲ್ಲ ಇವು? ನೆಟ್ವರ್ಕ್ ವಿತೌಟ್ ಆಗುತ್ತೆ. ಇದು ರಿಸಲ್ಟ್ ಆಗುತ್ತೆ. ಲಾಸ್ಟ್ ಇರೋದು ನೀವು ಚೇಂಜ್ ಆಗ್ತಾ ಹೋಗುತ್ತೆ. ಇಟ್ ಡಸಂಟ್ ಮ್ಯಾಟರ್, ನೀವು 192 ತಗೊಂಡ್ರೆ ಕ್ಲಾಸ್ ಬೇರೆ 168 ತಗೋಬೇಕು. ಇನ್ನು ಮಿಕ್ಕಿರೋದು ಎಲ್ಲಿಗೆ ಹೋಗುತ್ತೆ ಸರ್? ಯಾರು ಯೂಸ್ ಮಾಡ್ತಾರೆ ಅದೆಲ್ಲ? ಇಟ್ಸ್ ಅಪ್ ಟು ಯು, ಡೂ ವಿತ್ ಟೇಕ್ ವಿಚ್ ಅವರ್ ಯು ವಾಂಟ್. ಈ IP ಅಡ್ರೆಸ್ ಅನ್ನೋದು ರಿಯಲ್ ಟೈಮ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಅಂತಂದ್ರೆ, ಯು ನೋ ನೀಡ್ ಟು ವರಿ, ಐದರ್ ನೆಟ್ವರ್ಕ್ ಟೀಮ್ ವಿಲ್ ಬಿ ದೇರ್ ಆರ್ ಕಸ್ಟಮರೇ ಹೇಳ್ದೆ ನನಗೆ ಈ IP ಅಡ್ರೆಸ್ ಬೇಕು ಅಂತೇಳಿ, ಅವಾಗ ಯು ಕ್ಯಾನ್ ಗಿವ್ ದ ಸೇಮ್ ಥಿಂಗ್, ಕ್ರಿಯೇಟ್ ಇಟ್. ಅರ್ಥ ಆಯ್ತಾ? ಹಾಂ ಸರ್, ಅರ್ಥ ಆಯ್ತು. ಅರ್ಥ ಆಗ್ತಿದೆ ಸರ್. ಇಲ್ಲ ಸರ್, ಅರ್ಥ ಆಗ್ತಾ ಇದೆ ಸರ್. Okay. ಒಂದ್ಸಲ ಎರಡು VPC ಮಧ್ಯೆ ಪೇರಿಂಗ್ ಕನೆಕ್ಷನ್ ಆದ್ಮೇಲೆ ಆ VPC ಒಳಗೆ ನಾವು ಹೇಗೆ ಬೇಕಾದ್ರೂ ಸರ್ವರ್ಗೆ ಲಾಗಿನ್ ಆಗ್ಬೋದಲ್ಲ, ಕೀ ಕಾಪಿ ಪೇಸ್ಟ್ ಮಾಡಿ ಒಂದ್ ಸರ್ವರ್ ಇಂದ ಇನ್ನೊಂದ್ ಸರ್ವರ್ಗೆ. ತೋರಿಸ್ದಲ್ಲ ಸರ್ ಈಗ ನಾನು. ಹಾ, ಹ್ಮ್ ಹೇಗೆ ಬೇಕಂದ್ರೆ ಹಾಗೆ ಅಂತಂದ್ರೆ ವಾಟ್ ಡು ಯು ಮೀನ್? ಲೈಕ್ ಜಂಪ್ ಸರ್ವರ್ ಇಂದ ಪ್ರೈವೇಟ್ ಸರ್ವರ್ಗೆ, ಪ್ರೈವೇಟ್ ಸರ್ವರ್ ಇಂದ ಪಬ್ಲಿಕ್ ಸರ್ವರ್ಗೆ, ಆ ತರ. ಕಮ್ಯುನಿಕೇಶನ್ ಇದೆ ಅಂತಂದ್ರೆ ಮಾಡ್ಬೋದು. ಕಮ್ಯುನಿಕೇಶನ್ ಆಗಕ್ಕೆ ನಾವು VPC ಪೇರಿಂಗ್ ಕಲ್ತಿದ್ದೀವಿ. ಅದು ಈಗ ಮತ್ತೆ ನೀವೇನ್ ಮಾಡ್ಬೋದು ಗೊತ್ತಾ, ಈ ರೌಟ್ ಟೇಬಲ್ಸ್ ಅಲ್ಲಿ ಒಂದೇ ಎಂಟ್ರಿ ಮಾಡಿದೀರಾ ನೀವು. ಎಂಟ್ರಿ ಅಂತಂದ್ರೆ ಇದ್ರದ್ದು ಇಲ್ಲಿ, ಇದ್ರದ್ದು ಇಲ್ಲಿ, ಇದ್ರದ್ದು ಇಲ್ಲಿ, ಇದ್ರದ್ದು ಇಲ್ಲೂ. ಈಗ ಜಂಪ್ ಸರ್ವರ್ ಇಂದ ಇಲ್ಲಿಗೆ ಕಮ್ಯುನಿಕೇಟ್ ಇರುತ್ತಾ ಈ ಸರ್ವರ್ಗೆ? ಇಲ್ಲ. ಅರ್ಥ ಆಯ್ತಾ? ಸೊ ಇಲ್ಲಿ ಮಾಡ್ಬೇಕಾಗುತ್ತೆ.
ರೌಟ್ ಟೇಬಲ್ಸ್ ಅಲ್ಲಿ ಎಲ್ಲ ಎಂಟ್ರೀಸ್ ಕರೆಕ್ಟ್ ಆಗಿದ್ರೆ ಹೆಂಗ್ ಬೇಕಂದ್ರೆ ಹಂಗ್ ಮಾಡ್ಕೋಬಹುದು ನೀವ್ ಓಕೆ. ಹೇಳಿರೋದು. ಕಮಾನ್, ನೆಕ್ಸ್ಟ್ ಕ್ವಶನ್. ಪ್ರಾಕ್ಟೀಸ್ ಮಾಡಬೇಕು, ಸುಮ್ಮನೆ ಬರಲ್ಲ ಇದು. ಡಯಾಗ್ರಾಮ್ ಬಿಡ್ಕೊಂಡು ಸ್ಟೆಪ್ಸ್ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ನಿಮ್ಗೆ ಅರ್ಥ ಆಗೋ ಲ್ಯಾಂಗ್ವೇಜ್ ಅಲ್ಲಿ ನೋಟ್ಸ್ ಮಾಡ್ಕೊಂಡು ಅಂಡ್ ದೆನ್ ಯು ಕ್ಯಾನ್, ಇಫ್ ಯು ಆರ್ ಫೇಸಿಂಗ್ ಎನಿ ಇಶ್ಯೂ ಪ್ಲೀಸ್ ಲೆಟ್ ಮೀ ನೋ. ಬಟ್ ಮ್ಯಾಕ್ಸಿಮಮ್ ರೆಕಾರ್ಡಿಂಗ್ ನೋಡಿದ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಐ ಆಮ್ ಪ್ರಿಟಿ ಶೋರ್ ಯು ಪೀಪಲ್ ಆರ್ ಟೂ ಸ್ಮಾರ್ಟ್. ಸೊ ಮಾಡ್ಕೋಬಹುದು, ಡೆಮೋ ಮಾಡಿ. ಅಂಡ್ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಆಸ್ಕ್ ಮಿ. ನಾವು ಲೈಕ್ ಇವತ್ತು ಟಾಪಿಕ್ ನಾನು ಬಂದ್ಬಿಟ್ಟು VPC ಪೇರಿಂಗ್ ಅನ್ನೋದು ಮಾಡಿದ್ದೀನಿ, ಆಯ್ತಾ. ನೆಕ್ಸ್ಟ್ ನಾಳೆ ಬಂದ್ಬಿಟ್ಟು ನಾನು ಬ್ಯಾಕಪ್ ಅಂಡ್ ರಿಕವರಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಒಂದು ಸರ್ವರ್ ಅಲ್ಲಿ ಎಲ್ಲ ಕ್ರಿಯೇಟ್ ಮಾಡಿರ್ತೀವಿ, ಎಲ್ಲ ಇನ್ಸ್ಟಾಲ್ ಮಾಡಿದ್ರೆ ಸಮಥಿಂಗ್ ಯು ಹ್ಯಾವ್ ಡನ್. ಈ ಯಾರೋ ತಿಕ್ಲು ನನ್ನ ಮಗ ಬಂದ್ಬಿಟ್ಟು ಡಿಲೀಟ್ ಮಾಡ್ಬಿಟ್ರೆ ಬ್ಯಾಕಪ್ ಹಿಂಗೆ ತಗೊಳ್ಳೋದು, ಬ್ಯಾಕಪ್ ಹಿಂಗೆ ನಾವು ಫಸ್ಟ್ಗೆ ತಗೊಂಡು ರೆಡಿ ಇಟ್ಕೊಳ್ಳೋದು, ಡಿಲೀಟ್ ಮಾಡಿದ್ಮೇಲೆ ಯಾವ ತರ ನಾವು ರಿಕವರಿ ಮಾಡೋದು, ಇದು ಮ್ಯಾನುವಲ್ ಸ್ಟೆಪ್ಸ್ ಆಫ್ ಬ್ಯಾಕಪ್ ಅಂಡ್ ರಿಕವರಿ. ಈಗ ಎಕ್ಸಾಂಪಲ್ ಯಾವುದೇ ಟಾಸ್ಕ್ ಬಂದಿದೆ ಅಂತಂದ್ರೆ ನಿಮ್ಗೆ ಇಂಡಸ್ಟ್ರಿಯಲ್ಲಿ ಫಸ್ಟ್ ನೀವು ಬ್ಯಾಕಪ್ ತಗೋಬೇಕು ಒಂದು ಸರ್ವರ್ದು. ಏನಕ್ಕೆ, ನೀವೇನಾದ್ರೂ ತಪ್ಪು ಮಾಡ್ಬಿಟ್ರೆ ಮತ್ತೆ ಬ್ಯಾಕ್ವರ್ಡ್ಸ್ ಬರಬೇಕು ಅಂತಂದ್ರೆ ಬ್ಯಾಕಪ್ ಇಂದ ನಾವು ರಿಕವರಿ ಮಾಡ್ಬೋದು. ಸೊ ಬ್ಯಾಕಪ್ ಯಾವ ತರ ತಗೊಳ್ಳೋದು ಮ್ಯಾನ್ಯಲ್ ಆಗಿ, ಅದೇ ತರ ತಗೊಂಡಿರೋ ಬ್ಯಾಕಪ್ ನ ಯಾವ ತರ ಸರ್ವರ್ ರಿಕವರಿ ಮಾಡೋದು ಅಂದ್ರೆ ಒಂದು ಲ್ಯಾಪ್ಟಾಪ್ ಬ್ಯಾಕಪ್ ತಗೊಂಡೆ ಲ್ಯಾಪ್ಟಾಪ್ದು, ಈ ಲ್ಯಾಪ್ಟಾಪ್ ಕೆಟ್ಟೋಯ್ತು ಅಂತಂದ್ರೆ ಬ್ಯಾಕಪ್ ಇಂದ ನಾನು ಹೊಸ ಲ್ಯಾಪ್ಟಾಪ್ ಯಾವ ತರ ಕ್ರಿಯೇಟ್ ಮಾಡೋದು, ಅಂದ್ರೆ ಬ್ಯಾಕಪ್ ಯಾವ ತರ ತಗೊಳ್ಳೋದು, ರಿಕವರಿ ಯಾವ ತರ ಮಾಡೋದು ಅನ್ನೋದು ವೆರಿ ಇಂಪಾರ್ಟೆಂಟ್. ಇದು ಮ್ಯಾನುವಲ್ ಸ್ಟೆಪ್ಸ್ ನಾಳೆ ಕಲಿತೀವಿ. ಓಕೆ ಫೈನ್. ಟೈಮ್ ಇದ್ರೆ ಐ ವಿಲ್ ಬಿ ಟೀಚಿಂಗ್ ವಾಟ್ ಈಸ್ ಬೇಡ ಇನ್ಸ್ಟೆನ್ಸ್ ಟೆಂಪ್ಲೇಟ್, ವಿಲ್ ಗೆಟ್ ಕನ್ಫ್ಯೂಸ್. ಅಂಡ್ AWS ಬ್ಯಾಕಪ್ ಇದೆ, ಬ್ಯಾಕಪ್ ಇವೆರಡಕ್ಕೆ ನಾನು 2 ಕ್ಲಾಸ್ ಬೇಕಾಗುತ್ತೆ. ಬಟ್ ನಾಳೆ ಐ ವಿಲ್ ಬಿ ಕಂಪ್ಲೀಟಿಂಗ್ ದ ಮ್ಯಾನ್ಯುವಲ್ ಆಫ್ ಬ್ಯಾಕಪ್ ಅಂಡ್ ರಿಕವರಿ. ಟೈಮ್ ಇದ್ರೆ ಅಂಡ್ ಆಲ್ಸೋ ಐ ವಿಲ್ ಗೋ ಫಾರ್ IAM, ಐಡೆಂಟಿಟಿ ಆಕ್ಸೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಬ್ರೀಫ್ ಕೊಟ್ಬಿಟ್ಟು ಒಂದು ಡೆಮೋ ಮಾಡೋದ ಇದು. ಮತ್ತೆ ಐ ವಿಲ್ ಬಿ ಕವರಿಂಗ್ ಬ್ಯಾಕಪ್ ಅಂಡ್ ರಿಕವರಿ ಟುಮಾರೋ. ಬ್ಯಾಕಪ್ ಅಂಡ್ ರಿಕವರಿ ಮ್ಯಾನ್ಯುವಲ್ ಸ್ಟೆಪ್ಸ್ ಅಂಡ್ IAM ವಿಲ್ ಬಿ ಯೋರ್ ಟುಮಾರೋ ಟಾರ್ಗೆಟ್. ಕ್ಲಿಯರ್? ಅರ್ಥ ಆಯ್ತು? ಎಸ್. Okay. Yes, ಸೊ sir. ನಾಳೆ 2 ಟಾಪಿಕ್ಸ್ Yes. ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್, ಡೋಂಟ್ ಮಿಸ್. ಅದಾಗಿದ್ಮೇಲೆ ಐ ವಿಲ್ ಬಿ ಗೋಯಿಂಗ್ ಫಾರ್ ಕ್ಲೌಡ್ ಟ್ರಯಲ್. ಕ್ಲೌಡ್ ಟ್ರಯಲ್ ಅಂತೇಳಿ ಒಂದು ನಮ್ಮ ಹತ್ರ, ಕ್ಲೌಡ್ ಟ್ರಯಲ್ಗೆ ಐ ವಿಲ್ ಬಿ ಗೋಯಿಂಗ್ ಫಾರ್ AWS ಬ್ಯಾಕಪ್ ಇದು ಮಾಡ್ತೀನಿ. ಇದಾಗಿದ್ಮೇಲೆ ನಾನು ಕ್ಲೌಡ್ ಟ್ರಯಲ್ ಮಾಡಿಸ್ತೀನಿ ನಿಮಗೆ. ಅದಾಗಿದ್ಮೇಲೆ S3, ಅದಾಗಿದ್ಮೇಲೆ ಕ್ಲೌಡ್ ವಾಚ್, ಎಲ್ಲ ಇಂಪಾರ್ಟೆಂಟ್ ಇವಾಗಿಂದ. ಸೊ ಎವ್ರಿ ಡೇ is important. Don't miss a single day. If you are missing, go through recording, practice and come to class. Without recording, watching yesterday's class, don't come today because you won't understand. Clear? Clear, Yes, sir. sir. Yes, sir. Great. Practice day by day. ಅವತ್ತಿಂದ ಅವತ್ತೇ ಮುಗಿಸಿದ್ರೆ you'll be having lot of grip towards the subject. ಆಯ್ತಾ? And today was a day 7th. We have covered a VPC pairing. I'm putting in a chart. ಬ್ಯಾಕಪ್ ಅಂಡ್ ರಿಕವರಿ ಅಂದ್ರೆ ಏನು, ಹೆಂಗೆ, ಎಂತ ಅನ್ನೋದು ನಾವು ಕಂಪ್ಲೀಟ್ ಆಗಿ ನಾಳೆ ಮಾತಾಡ್ಬಿಟ್ಟು ಎಂಡ್ ಮಾಡ್ಬೋದು. ಈಗ ಮಾಡಿ ಮುಗಿಸ್ಬಿಡ್ಬೋದು ನಾನು 10 ನಿಮಿಷದಲ್ಲಿ. ಬೇಡ, ನೋ ಪ್ರಾಬ್ಲಮ್. ಒಂದು ಕ್ಲಾಸ್ ಎಕ್ಸ್ಟ್ರಾ ತಗೊಂಡ್ರು ಕ್ಲೀನ್ ಆಗಿ ನೀಟಾಗಿ ಹೋಗೋದ. ಓಕೆನಾ? Okay, sir. Okay, sir. ಸರಿ, Yes, sir. ನಾನು ಸ್ವಲ್ಪ ಕ್ವಶನ್ಸ್ ಕೇಳ್ತೀನಿ ನಿಮ್ಗೆ. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ NAT ಗೇಟ್ವೇ ಅಂಡ್ IGW? NAT gateway, it convert the IP address to public IP address and then it is connected to internet. So that the data will transfer to internet. And IGW, it is take directly connected to public router. I mean, ಐ ಆಮ್ ಆಸ್ಕಿಂಗ್ ಇಂಟರ್ವ್ಯೂ ಕ್ವಶನ್ ಮ್ಯಾನ್. ಈ ತರ ಹೇಳಿದ್ರೆ ಒಪ್ಕೊಂತಾನೆ ಅವನು? IGW is used to connect public subnet and NAT gateway is used to connect private subnet. Why it required both? Why we required NAT? Why we required IGW? NAT gateway is used. NAT gateway is nothing but network address translator. It is used to, if my Convert. private EC2 machine which is in a private subnet and which is connected to the private route table and that route table is connected to the NAT gateway ಅಂತಂದ್ರೆ, if that private EC2 machine want to communicate to the internet, it goes to the private route table. From there it goes to the NAT gateway and it converts the private IP address into elastic IP address which is attached to a NAT gateway and it goes to the internet. If the same IP address comes back to the NAT gateway, it accepts the request and convert back to the
private IP and send the request to the private server. ನಾನು ಏನೇನೋ ಹೇಳಿದ್ದೀನಿ, ಸ್ವಲ್ಪ ನೀವು ಸೆಂಟೆನ್ಸ್ ಫಾರ್ಮ್ ಮಾಡ್ಕೊಳ್ಳಿ, ಆಯ್ತಾ? Right. ಕ್ಲಿಯರ್? Yes. Yes, sir. ಈ ತರ ವೈ ನ್ಯಾಟ್ ಅಂತ ಹೇಳಿದ್ರೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ನಾನು ಮುಂದೆ ಇನ್ನೊಂದು ಆನ್ಸರ್ ಎಕ್ಸ್ಪ್ಲೇನ್ ಮಾಡಕ್ಕೂ ಕ್ವಶನ್ ಕೇಳಕ್ಕೂ ನೀವು ಚಾನ್ಸ್ ಕೊಡಬಾರ್ದು. ಕ್ಲಿಯರ್? ಸೊ ಅಷ್ಟು ಕ್ಲೀನ್ ಆಗಿ ಫುಲ್ ಕಲ್ತಿದ್ವಿ. ಡೀಟೇಲ್ ಆಗಿ ಹೇಳ್ಬೇಕಲ್ಲ ಸರ್? ಹಾ, ಫುಲ್ ಡೀಟೇಲ್ ಆಗಿ ಹೇಗೆ ವರ್ಕ್ ಡೀಟೇಲ್ ಆಗ್ತದೆ ಡಿಪೆಂಡ್ ಅದು ಆಗುತ್ತೆ. ಇದು. ಈಗ ಫುಲ್ ಡೀಟೇಲ್ ಆಗಿ ಹೇಳಿದ್ರೆ ಅವ್ನು ಇನ್ನೊಂದು ಕ್ವಶನ್ ಕೇಳಲ್ಲ ನ್ಯಾಟ್ಗೆ. ಅದ್ ಹೆಂಗೆ ಉಲ್ಟಾ ಕ್ವಶನ್ಸ್ ಕೇಳಲ್ಲ ನಿಮ್ಗೆ. ಅರ್ಥ ಆಯ್ತಾ? ಎಸ್ ಸರ್. Yes. ನೋ ಪ್ರಾಬ್ಲಮ್. ನಿಮ್ ಒನ್ ಲೈನ್ ಹೇಳ್ತೀರಾ, ಒನ್ ಲೈನ್ ಹೇಳಿದ್ರು ಪರವಾಗಿಲ್ಲ, ನೋ ಪ್ರಾಬ್ಲಮ್ ಇಂದ. ನೀವು ಹೇಳಿರೋದು ಕರೆಕ್ಟೇ, ಬಟ್ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿರೋದು. ಎಕ್ಸ್ಪ್ಲೇನ್ ಲೈಕ್ ವೈ ವಿ ರಿಕ್ವೈರ್ಡ್ ಸಮಥಿಂಗ್ ಲೈಕ್ ದಟ್. ವೈ ಅಂತ ಕೇಳಿದಾಗ ಯು ಹ್ಯಾವ್ ಟು ಎಕ್ಸ್ಪ್ಲೇನ್. ವಾಟ್ ಅಂತ ಕೇಳಿದಾಗ ಒನ್ ಲೈನ್ ಇಸ್ ಎನಫ್, ದಟ್ಸ್ ಫೈನ್. ಆಯ್ತಾ? ಸೊ ಎವ್ರಿಥಿಂಗ್ ಎಕ್ಸ್ಪ್ಲೇನ್ ಯೋರ್ ಸೆಲ್ಫ್ ಅಂಡ್ ಸ್ಟಾರ್ಟ್ ಪ್ರಾಕ್ಟಿಸಿಂಗ್. ಆಯ್ತಾ? you'll be having a lot of wide knowledge in AWS once you do that. Okay, fine. Like next question, let me ask you one question which is related to the security group. Okay, and if I want to, like, I want to allow HTTPD only to my IP address, what I need to do? What's up? Right. In security group, you have to in source, you have to give your IP address. Yes, correct. Source andre yaru? From where the request is coming towards us, alva? Right? ಡೆಸ್ಟಿನಿ ಅಂತಂದ್ರೆ ಏನು? ನಾನು. ಕ್ಲಿಯರ್? ಅರ್ಥ ಆಯ್ತಾ? ಸರ್ವರ್. ಓಕೆ, ವೆರಿ ಗುಡ್. Yes. ಈ ತರ ಪ್ರಾಕ್ಟೀಸ್ ಮಾಡಿ ಎವ್ರಿಥಿಂಗ್ ವಿಲ್ ಬಿ ಗೆಟಿಂಗ್. ಆಯ್ತಾ? ಅಂಡ್ ಸ್ವಲ್ಪ ಪೋರ್ಟ್ ಟು ಪ್ರೋಟೋಕಾಲ್ಸ್ ಓದ್ಕೊಳ್ಳಿ. HTTP ಏನಕ್ಕೆ ಬೇಕು, HTTPS ಅಂದ್ರೆ ಏನು, SSH ಅಂದ್ರೆ ಏನು, RDP ಅಂದ್ರೆ ಏನು, NFS ಅಂದ್ರೆ ಏನು, ಇವತ್ತು ICMP ಮಾಡಿದೀವಿ, ICMP ಅಂದ್ರೆ ಏನು, ಏನಕ್ಕೆ ಈ ತರ ಡಿಫ್ರೆಂಟ್ ನೇಮ್ಸ್ ಇದಾವೆ, ಏನಕ್ಕೆ ಪೋರ್ಟ್ಸ್ ಅಂತ ಹೇಳಿ ಕರೀತಾರೆ. ಆಯ್ತಾ? ಸ್ವಲ್ಪ ಹೋಮ್ವರ್ಕ್ ಮಾಡಿ ನೆಟ್ವರ್ಕಿಂಗ್ ಮೇಲೆ, Okay, ಮತ್ತೆ ಲೆನೆಕ್ಸ್ ಕಮಾಂಡ್ಸ್ ಕಲ್ತ್ಕೊಳ್ಳಿ ಸ್ವಲ್ಪ. ಕ್ಲಿಯರ್? ಫೈನ್. ಯು ಹ್ಯಾವ್ ಎನಿ ಕ್ವಶನ್ಸ್ ಇನ್ ಲಾಸ್ಟ್ 7 classes? ಟುಡೇ ಇಸ್ 7th class. 7 classes ಅಲ್ಲಿ ಏನಾದರೂ ಕ್ವಶನ್ಸ್ ಇದ್ರೆ ಯು ಹ್ಯಾವ್ ಟೈಮ್, ಯು ಕ್ಯಾನ್ ಆಸ್ಕ್ ಮೀ ನಾವ್. ಈ ವೀಕ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. 11 classes ಕಂಪ್ಲೀಟ್ ಆಗ್ತಾವಲ್ಲ, ಈ ವೀಕ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್. ಡೋಂಟ್ ಮಿಸ್. ಓಕೆ, 11 classes ಕಂಪ್ಲೀಟ್ ಆಗುತ್ತೆ ಫ್ರೈಡೇಗೆ. 7 ಅಂದ್ರೆ ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇನ 4 classes. 8, 9, 10, 11 classes ಅಂದ್ರೆ ಫಸ್ಟ್ 12 classes ಆರ್ ವೆರಿ ಇಂಪಾರ್ಟೆಂಟ್. ದಟ್ ಮೀನ್ಸ್ ದಿಸ್ ವೀಕ್ ಇಸ್ ವೆರಿ ಇಂಪಾರ್ಟೆಂಟ್. ಡೋಂಟ್ ಮಿಸ್. ಓಕೆ, ನೆಕ್ಸ್ಟ್ ವೀಕ್ ಇನ್ನ ಇಂಪಾರ್ಟೆಂಟ್. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ನೆಕ್ಸ್ಟ್ ವೀಕ್ ಅಜೆಂಡಾ ಬಗ್ಗೆ. ಆಯ್ತಾ? ಸೊ ಈ ವೀಕ್ ವಿ ಹ್ಯಾವ್ ಎ ಪ್ಲಾನ್. ವಾಟ್ ಆಲ್ ವಿ ಆರ್ ಗೋಯಿಂಗ್ ಟು ಕವರ್, ಐ ವಿಲ್ ಬಿ ಕವರಿಂಗ್ ದೋಸ್. ವಿ ಡೂ ಹ್ಯಾವ್ ಎ ಪ್ಲಾನ್. ಓಕೆ, ಥ್ಯಾಂಕ್ ಯು. Thank you. ಡಿಲೀಷನ್ ತೋರಿಸಿಲ್ವಲ್ಲ ನಿಮ್ಗೆ? ಲೆಟ್ ಮಿ ಶೋ ಯು ದ ಡಿಲೀಷನ್ ಆಲ್ಸೋ. ಬಿ ಇನ್ ಲೈನ್. ಹೋಗಿರೋರು ಅವ್ರ ರೆಕಾರ್ಡಿಂಗ್ ನೋಡ್ಕೊಂತಾರೆ, ನೋ ಪ್ರಾಬ್ಲಮ್. ಸಾರಿ ಫಾರ್ ದಾಟ್. ಈಗ ಡಿಲೀಷನ್ ಅಂತಂದ್ರೆ ಫಸ್ಟ್ ಸರ್ವರ್ಸ್ ನ ಡಿಲೀಟ್ ಮಾಡ್ಬೇಕಾಗುತ್ತೆ. ಆಯ್ತಾ? ಫಸ್ಟ್ ನಾವೇನ್ ಡಿಲೀಟ್ ಮಾಡ್ಬೇಕು? Servers. ಓಕೆ, ಫಸ್ಟ್ ಈ ರೀಜನ್ ಅಲ್ಲಿ ನಾನು ಸರ್ವರ್ಸ್ ನ ಟರ್ಮಿನೇಟ್ ಮಾಡ್ತೀನಿ. ಅದೇ ತರ ಇನ್ನೊಂದು ರೀಜನ್ ಬಂದ್ಬಿಟ್ಟು ಇನ್ಸ್ಟೆನ್ಸ್ ಓಪನ್ ಮಾಡ್ತೀನಿ. ಇಲ್ಲಿ ಡಿಲೀಟ್ ಮಾಡ್ತೀನಿ ಸರ್ವರ್ಸ್ನ. ಅದಾಗಿದ್ಮೇಲೆ ನ್ಯಾಟ್ ಗೇಟ್ವೇ ಡಿಲೀಟ್ ಮಾಡ್ತೀನಿ. ಏನಕ್ಕೆ? ಇಟ್ ವಿಲ್ ಟೇಕ್ ಟೈಮ್ ಟು ಗೆಟ್ ಡಿಲೀಟ್ ಅಲ್ವಾ? ಸೊ ಆಫ್ಟರ್ ಡಿಲೀಟಿಂಗ್ ದಿಸ್ ಐ ವಿಲ್ ಗೋ ಫಾರ್ ಅ ನ್ಯಾಟ್ ಗೇಟ್ವೇ. ಐ ವಿಲ್ ಓಪನ್ ದ ನ್ಯಾಟ್ ಗೇಟ್ವೇ. ಎಲ್ಲಿರುತ್ತೆ ನ್ಯಾಟ್ ಗೇಟ್ವೇ? VPC ಒಳಗಡೆ ಇರುತ್ತೆ. ಕ್ಲಿಯರ್? ಅದಾಗಿದ್ಮೇಲೆ ಎಲಾಸ್ಟಿಕ್ IP ಅಡ್ರೆಸ್ ರಿಲೀಸ್ ಮಾಡ್ತೀನಿ. ಆಮೇಲೆ ಪೇರಿಂಗ್ ನ ಡಿಲೀಟ್ ಮಾಡ್ತೀನಿ. ಇಲ್ಲಿ ಡಿಲೀಟ್ ಮಾಡಿದೆ. ಇವಾಗ ಇದೇ ಡ್ಯೂಪ್ಲಿಕೇಟ್ ಟ್ಯಾಬ್ ಓಪನ್ ಮಾಡ್ಬಿಟ್ಟು ನಾನು ರೀಜನ್ ಚೇಂಜ್ ಮಾಡ್ಬೇಕು. ಎಲ್ಲಿಗೆ ಚೇಂಜ್ ಮಾಡ್ಬೇಕು ರೀಜನ್? ಸಿಂಗಪೂರ್ ಅಲ್ಲಿ ನ್ಯಾಟ್ ಗೇಟ್ವೇ ಇರುತ್ತೆ ತಾನೆ? ಇದೀರಾ? Yes, sir. Yes, sir. ಸಿಂಗಪೂರ್ ಅಲ್ಲಿ ನ್ಯಾಟ್ ಗೇಟ್ವೇ ಡಿಲೀಟ್ ಮಾಡ್ತೀನಿ. ಓಕೆ, ಡಿಲೀಟ್ ಮಾಡಿದ್ಮೇಲೆ ನಾನು ರಿಫ್ರೆಶ್ ಮಾಡ್ತೀನಿ. ಎವ್ರಿಥಿಂಗ್ ಇಸ್ ಫೈನ್. ಇಟ್ಸ್ ಗೆಟಿಂಗ್ ಡಿಲೀಟೆಡ್. ಇಲ್ಲಿ ಡಿಲೀಟ್ ಆಗ್ತದೆ, ಇಲ್ಲಿ ಡಿಲೀಟ್. ಪೇರಿಂಗ್ ಅನ್ನೋದು ಒಂದ್ ಹತ್ರ ಡಿಲೀಟ್ ಮಾಡಿದ್ರೆ ಇನ್ನೊಂದ್ ಹತ್ರ ಡಿಲೀಟ್ ಆಗುತ್ತೆ ನೋಡಿ.
ಡಿಲೀಟ್ ಪೇರಿಂಗ್ ಕನೆಕ್ಷನ್ ಒಂದು ಹತ್ರ ಡಿಲೀಟ್ ಮಾಡು. ರೌಟ್ ಟೇಬಲ್ಸ್ ಅಲ್ಲಿಂದ ಕೂಡ ರಿಮೂವ್ ಮಾಡು. ಆ ಡಿಲೀಟ್ ರಿಲೇಟೆಡ್ ರೌಟ್ ಟೇಬಲ್ಸ್ ಎಂಟ್ರೀಸು ಡಿಲೀಟ್ ಮಾಡುತ್ತೆ ಅದು ಆಟೋಮೆಟಿಕ್ ಆಗಿ. ಆಯ್ತಾ? ಇಲ್ಲಿ ಡಿಲೀಟ್ ಮಾಡಿದ್ರೆ ಡಿಲೀಟಿಂಗ್ ಆಗಿ ಡಿಲೀಟ್ ಆಗುತ್ತೆ ಇದು. ಇನ್ನೊಂದು ರೀಜನ್ ಅಲ್ಲಿ ಕೂಡ ನಮಗೆ ಏನಾಗುತ್ತೆ, ಪೇರಿಂಗು ಡಿಲೀಟಿಂಗ್ ಸ್ಟೇಟ್ ಗೊತ್ತೋಗುತ್ತೆ. ಕ್ಲಿಯರ್? ಯು ನೋ ನೀಡ್ ಟು ವರಿ ಅಬೌಟ್ ಡಿಲೀಟಿಂಗ್ ಇನ್ ಒನ್ ಮೋರ್. ಈಗ ನಾವು ವರಿ ಆಗ್ಬೇಕಾಗಿರೋದೇನು, ಎಲಾಸ್ಟಿಕ್ ಐ ಪಿ ಅಡ್ರೆಸ್ ಇಸ್ ಅ ಕ್ರೂಷಿಯಲ್ ಥಿಂಗ್, ವಿ ಹ್ಯಾವ್ ಟು ರಿಲೀಸ್ ಇಟ್. ಆಯ್ತಾ? ಇಲ್ಲಿ ರಿಲೀಸ್ ಮಾಡಿದೆ, ಇಲ್ಲಿಗೆ ಬಂದ್ಬಿಟ್ಟು ಇಲ್ಲೊಂದು ಎಲಾಸ್ಟಿಕ್ ಐ ಪಿ ಅಡ್ರೆಸ್ ಇರುತ್ತೆ, ಇಲ್ಲಿಗೆ ಬಂದ್ಬಿಟ್ಟು ಈ ಎಲಾಸ್ಟಿಕ್ ಐ ಪಿ ಅಡ್ರೆಸ್ನ ನಾನು ರಿಲೀಸ್ ಮಾಡ್ತೀನಿ. ಅದಾಗಿದ್ಮೇಲೆ ಕಂಪ್ಲೀಟ್ ವಿ ಪಿ ಸಿನ ಡಿಲೀಟ್ ಮಾಡ್ಬೋದು ಅಟ್ ಎ ಟೈಮ್. ವಿ ಪಿ ಸಿಗೆ ಬಂದ್ಬಿಟ್ಟು ಐ ವಿಲ್ ಬಿ ಡಿಲೀಟಿಂಗ್ ದಿ ವಿ ಪಿ ಸಿ. ಅವಾಗ ಸಬ್ನೆಟ್ಸ್ ರೌಟ್ ಟೇಬಲ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ. ಏನಾದರೂ ಡಿಪೆಂಡೆನ್ಸೀಸ್ ಇದ್ರೆ ಡಿಲೀಟ್ ಆಗಲ್ಲ. ಯು ಹ್ಯಾವ್ ಟು ಗೋ ಹೆಡ್ ಅಂಡ್ ಡಿಲೀಟ್ ದಟ್ ಡಿಪೆಂಡೆನ್ಸೀಸ್ ಫಸ್ಟ್. ಕ್ಲಿಯರ್? Yes, sir. ದಿಸ್ ಈಸ್ ಹೌ ಯು ವಿಲ್ ಬಿ ಡಿಲೀಟಿಂಗ್. ಅಷ್ಟೇ, ಇನ್ನೇನು ಇಲ್ಲ. ಓಕೆ? ಸೂಪರ್. ಓಕೆ, ಫೈನ್. ಸರ್ ಡಿಲೀಟ್ ಇವತ್ತು ಪ್ರಾಕ್ಟೀಸ್ ಮಾಡಿ ನಾಳೆ ಡಿಲೀಟ್ ಮಾಡ್ಬೋದಾ? ಹಾ, ಮಾಡಿ. ನೀವು ಶ್ರೀಮಂತರಾದ್ರೆ ಬಿಲ್ ಕಟ್ತೀನಿ ಅಂತಂದ್ರೆ ಮಾಡಿ, ಪರವಾಗಿಲ್ಲ. ಬಿಲ್ ರೈಸ್ ಅದ್ರಲ್ಲಿ ಆಗತ್ತಲ್ವಾ ಸರ್ ಅದು? ಹೌದಲ್ವಾ? ಈಗ ಈ ಸಿಟಿ ಮಿಷನ್ಸ್ ಆಫ್ ಕೋರ್ಸ್ 750 ಅವರ್ಸ್ ನಿಮಗೆ ಫ್ರೀ 1 year ಅಲ್ಲಿ ಅಲ್ವಾ? ಅದಕ್ಕಿಂತ ಎಕ್ಸ್ಟೆಂಡ್ ಮಾಡಿದ್ರೆ ಲಿಮಿಟ್ ಯು ಹ್ಯಾವ್ ಟು ಪೇ ಮ್ಯಾನ್. ಸರ್ ಬಟ್ ಪರವಾಗಿಲ್ಲ, ನಾವೀಗ ದುಡ್ಡಿದ್ರೆ ಮಾಡಿ. ಪ್ರಾಕ್ಟೀಸ್ ಮಾಡಿ ಡಿಲೀಟ್ ಮಾಡಿದ್ರೆ ಅದು ಕೌಂಟ್ ಆಗುತ್ತೆ ಹೇಗೆ ಸರ್? ಕೌಂಟ್ ಆಗುತ್ತೆ ಸರ್. ಎಷ್ಟು ನಿಮಿಷ ಯೂಸ್ ಮಾಡಿದಿರಿ, ಎಷ್ಟು ಅವರ್ಸ್ ಯೂಸ್ ಮಾಡಿದ್ರೆ ಅದ್ರ ಮೇಲೆ ಡಿಪೆಂಡ್. ಬಟ್ ನಾವೀಗ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ 750 ಅವರ್ಸ್ ಪ್ಲಸ್ ಆಗೋದ್ರೆ ಅದು ನಾವು ಪೇ ಯು ಹ್ಯಾವ್ ಟು ಮಾಡ್ಬೇಕಾಗುತ್ತೆ. ಪೇ ಸರ್, ದೇರ್ ಇಸ್ ನೋ ಅದರ್ ಆಪ್ಷನ್. ಇಟ್ ವಿಲ್ ಬಿ ಲಿಮಿಟೆಡ್. ನಾನ್ ಡೆಮೋ ಮಾಡಿರೋದೆಲ್ಲ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಿ 2-3 ಸಲ ಮಾಡ್ತಿದ್ದೀರಾ ಅಂತಂದ್ರೆ ಒಂದು 200, 300, 400, 500 ಮ್ಯಾಕ್ಸ್. ಓಕೆ? ನನ್ನ ಬಿಲ್ ಜಾಸ್ತಿ ಬರ್ತಿದೆ ಏನಕ್ಕೆ, ನಾನು POCಸು ಮಾಡ್ತೀನಿ, ನನ್ನ ಲರ್ನಿಂಗು ಸಮಥಿಂಗ್ ಅಂಡ್ ಆಲ್ ಐ ವಿಲ್ ಬಿ ಡೂಯಿಂಗ್ ಅಲ್ವಾ? ಅದಕ್ಕೆ ಇಟ್ ವಿಲ್ ಬಿ ಮೋರ್ ಫಾರ್ ಮಿ. ವೆರಸ್ ಫಾರ್ ಯು ಪೀಪಲ್ 1000 rupeesಗಿನ ಜಾಸ್ತಿ ಆಗಲ್ಲ. ಯು ನೋ ನೀಡ್ ಟು ವರಿ. ಆ 1000 rupees ನಾನು ಡ್ರಾಮಾ ಯಾವ ತರ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ನಾನು ನಿಮ್ಗೆ. ಟಿಕೆಟ್ ರೇಸ್ ಮಾಡಿ ಸಮಥಿಂಗ್ ಅಂಡ್ ಆಲ್. ಗೋ ಅಡ್ ಅಂಡ್ ಡೂ ದ ಡ್ರಾಮಾ. ಡಿಲೀಟ್ ಮಾಡಿಲ್ಲಂಗೆ ಇಟ್ಬಿಟ್ರೆ ಏನಾಗುತ್ತೆ ಸರ್ ಅಂತ ಕೇಳಿದ್ರೆ, ಇಟ್ಸ್ ಅ ಸಿಲ್ಲಿ ಕ್ವಶನ್ ವಾಟ್ ಯು ಆರ್ ಆಸ್ಕಿಂಗ್. ಸೊ ಡೋಂಟ್ ಡೂ ಇಟ್. ವಾಟ್ ಸ್ಟಾಪಿಂಗ್ ಯು ಟು ಡಿಲೀಟ್? ವೈ ಕಾಂಟ್ ಯು ಪ್ರಾಕ್ಟೀಸ್ ಅಗೇನ್? ಅಲ್ವಾ? ಪ್ರಾಕ್ಟೀಸ್ ಮಲ್ಟಿಪಲ್ ಟೈಮ್ಸ್, ಯು ಲರ್ನ್. ಓಕೆ? ಡೋಂಟ್ ಬಿ, ಏನಂತಾರೆ, ಒಂದ್ಸಲಿ ಮಾಡಿದ್ರೆ ಬಂದ್ಬಿಡ್ತು ಓವರ್ ಕಾನ್ಫಿಡೆನ್ಸ್ ಅಂತಾರೆ ಅದನ್ನ. ಡೋಂಟ್ ಬಿ ಲೈಕ್ ದಟ್. ಪ್ರಾಕ್ಟೀಸ್ ಅಂಡ್ ಡೂ ವಾಟ್ ಎವರ್ ಯು ವಾಂಟ್. ಆಯ್ತಾ? ಅಟ್ಲೀಸ್ಟ್ 2 times ಮಾಡ್ಬೇಕಾಗುತ್ತೆ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಕಾನ್ಸೆಪ್ಟ್ಸ್. ಕ್ಲಿಯರ್? ಬಾಯ್. ಬಾಯ್.